ಧರ್ಮವು ಎರಡು ಪ್ರಕಾರ ಇದೆ ಬಂಧುಗಳೇ. ಶ್ರಾವಕರ ಉದ್ದೇಶಿಸಿ ಏನಾದರೂ ಧರ್ಮ ಬೋಧನೆಯನ್ನು ಮಾಡಬೇಕಂತ ಹೇಳಿದರೆ ಆಚಾರ್ಯ ಭಗವಂತರು ಹೇಳ್ತಾರೆ, ಶ್ರಾವಕರ ಜೋಡಿ ಮಾತಾಡಬೇಕಂದ್ರೆ ದಾನ ಮತ್ತು ಪೂಜೆಯನ್ನು ಮಾಡಬೇಕು, ಉಪದೇಶ ಮಾಡಬೇಕು ಅಂತ ಹೇಳ್ತಾರೆ. ದಾನ ಮತ್ತು ಪೂಜೆಯನ್ನು ಮಾಡುವುದರಿಂದ ಶ್ರಾವಕರ ಕಲ್ಯಾಣವಾಗ್ತದೆ. ಶ್ರಾವಕರ ಅವಸ್ಥೆಯ ಶ್ರಾವಕ ಜೀವನದ ಅವರ ಸಾರ್ಥಕತೆಯಾಗ್ತದೆ. ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡುವುದರಿಂದ ಮತ್ತು ಸತ್ಪಾತ್ರಕ್ಕೆ ದಾನವನ್ನು ಮಾಡುವುದು ಉತ್ಕೃಷ್ಟವಾದಂಥದ್ದು ಜಿನೇಂದ್ರ ಭಗವಂತರ ಪೂಜೆ. ಯಾರು ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡ್ತಾರೆ, ಭಕ್ತಿಯನ್ನು ಮಾಡ್ತಾರೆ ಅಂತ ಭವ್ಯಾತ್ಮರಿಗೆ ಮುಕ್ತಿ ಹತ್ತಿರವಾಗಿದೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಬಹಳ ಪ್ರಶಸ್ತ ಅನ್ನಿಸ್ತು. ಹಾಗೆ ಅತಿಥಿಗಳು ಯಾವಾಗ ಬೇಕಾದ್ರೆ ಬರ್ಬೋದು, ಯಾವಾಗ ಬೇಕಾದರೆ ಹೋಗ್ಬೋದು. ಹಾರಿಗಿರಿಯವರು ಕರೆದಿಲ್ಲ ಅಂತೇಳಿ ಏನಿಲ್ಲ, ಕರಿಬೇಕಂತೂ ಇಲ್ಲ. ಏನು ಹೇಳ್ರಿ, ನಮಗೆ ಯಾರು ಕರಿಬೇಕಂತೇಳಿಲ್ಲ. ಶ್ರಾವಕರು ಇದ್ದಾರಂದರೆ ಅವರ ಶ್ರಾವಕ ಪುಣ್ಯವೇ ನಮ್ಮನ್ನು ಆಹ್ವಾನಿಸ್ತಾ ಇರ್ತದೆ. ಸಾಧುಗಳನ್ನು ಹಾರುಗೇರಿಯಲ್ಲಿ ಮೊದಲು ಬಂದಿದ್ವಿ, ಆದರೆ ಇನ್ನು ಬೇರೆ ಪರ್ಯಾಯದಲ್ಲಿ ಅದೆಷ್ಟೋ ಸಲ ಬಂದಿರ್ಬೋದು. ಈ ಪರ್ಯಾಯದಲ್ಲೂ ಸಹ ಬ್ರಹ್ಮಚರ್ಯ ವ್ಯವಸ್ಥೆಯಲ್ಲಿ ಕೆಲವು ಸಲ ಬಂದಿದ್ವಿ. ಆದಿನಾಥ್ ಭಗವಂತರ ದರ್ಶನ ಮಾಡಿದ್ವಿ. ಅದರ ಮುನಿಯಾದ ಮೇಲೆ ಫಸ್ಟ್ ಬಂದಿದ್ದಲ್ಲಿ ಪ್ರಶಸ್ತವಾಗಿ ಆದಿನಾಥ್ ಭಗವಂತರ ಜಿನಬಿಂಬವನ್ನು ಹಾರುಗೇರಿಯ ಭವ್ಯಾತ್ಮರು ಸ್ಥಾಪನೆಯನ್ನು ಮಾಡಿದ್ರಿ. ಬಹಳ ಪ್ರಶಸ್ತವಾದಂಥ ಜಿನಬಿಂಬ ಮಂದಿರವು ಸಹ ಬಹಳ ಸುಂದರವಾಗಿಟ್ಟಿದೆ. ಪುರಾತನವಾದಂಥ ಮಂದಿರ ಬಹಳ ಸ್ವಚ್ಛ ಇಟ್ಕೊಂಡಿದ್ರಿ. ಬಹಳ ಸುಂದರವಾಗಿ ಮೇಲೆ ಚಂದ್ರಪ್ರಭು ತೀರ್ಥಂಕರ ಗರ್ಭಗುಡಿ ಮಂದಿರವನ್ನು ಬಹಳ ಸುಂದರವಾಗಿ ಮಾಡಿದರು, ಪ್ರಶಸ್ತವಾಗಿ. ಯಾವ ಜಿನ ಮಂದಿರವನ್ನು ಬಹಳ ಸ್ವಚ್ಛವಾಗಿಟ್ಟಿರ್ತಾರೆ, ಸಾಫ್ ಸೂತ್ರ ಇಟ್ಟಿರ್ತಾರೆ ಮತ್ತು ಬಹಳ ಸುಂದರವಾಗಿ ಅದನ್ನು ವೈಯಾವೃತ್ತಿ ಆದಿಗಳನ್ನು ಮಾಡ್ತಾ ಸುಂದರ ಹೇಗಿರಲಿಕ್ಕೆ ಸಾಧ್ಯ? ಶ್ರಾವಕರಾದವರು ಅಥವಾ ಪಂಡಿತರು ಅದನ್ನು ಸ್ವಚ್ಛ ಇಟ್ಕೊಂಡಾಗ ಮಾತ್ರ ಸಾಧ್ಯ. ಪ್ರಶಸ್ತವಾಗಿ ಬಹಳ ಸುಂದರವಾಗಿ ಮಾಡಿದ್ರಿ. ಮೇಲ್ಗಡೆಯಲ್ಲಿ ನೋಡಿದ್ವಿ, ಸಮೋಸಣದ ಹಾಗೆ ಬಹಳ ಸುಂದರವಾಗಿ. ಅಷ್ಟೇ ಅಲ್ಲ, ಪೂಜೆ ಮಾಡುವಂಥ ಭವ್ಯಾತ್ಮರು ಸಹ ಆಚಾರ್ಯ ಹೇಳ್ತಾರೆ, ಯಾರು ಪ್ರಶಸ್ತಿಗೆ ಯೋಗ್ಯರಾಗಿದ್ದಾರೆ, ಸಂಸಾರದಲ್ಲಿ ಪ್ರಶಸ್ತಿಗೆ ಯೋಗ್ಯರಾಗಿರುವಂಥವ್ರು ಅಂದರೆ ಧರ್ಮಾತ್ಮರು. ಯಾರು ಸಮೀಚೀನವಾದಂಥ ಮೋಕ್ಷ ಮಾರ್ಗದಲ್ಲಿ ಸತ್ಕ್ರಿಯೆಗಳನ್ನು ಮಾಡ್ತಾ ಇರ್ತಾರೆ, ಧರ್ಮವನ್ನು ಮಾಡ್ತಿರೋಂಥ ಧರ್ಮಾತ್ಮರ ಬಹಳ ಪ್ರಶಂಸನೀಯವಾಗಿದ್ದಾರೆ. ಬಂದು ಬೆಳಿಗ್ಗೆ ಬಲೆ ಕಮ್ಮಿ ಇರ್ಬೋದು ಸಂಖ್ಯೆ, ಆದರೆ ಅಭಿಷೇಕ ಪೂಜಾದಿಗಳಲ್ಲಿ ಇಷ್ಟು ಮಗ್ನರಾಗಿದ್ದರು. ಒಂದು 15 ಜನ ಇದ್ರು ಬೆಳಿಗ್ಗೆ ಅಭಿಷೇಕ ಮಾಡಲಿಕ್ಕೆ. ಬಹಳ ಪ್ರಶಸ್ತವಾಗಿ ಮಡಿ ಉಟ್ಕೊಂಡು ಬಹಳ ಎಷ್ಟು ಪ್ರಶಸ್ತ ಭಾವದಲ್ಲಿ ಅಂದರೆ, ಅಹೋ ಇವತ್ತು ನಮ್ಮ ಜೀವನ ಧನ್ಯವಾಯಿತು, ಜಿನೇಂದ್ರ ಭಗವಂತರ ಅಭಿಷೇಕ ಪೂಜಾದಿಗಳನ್ನು ಮಾಡಿದ್ವಿ, ನಾವು ಸ್ತುತಿಯನ್ನು ಮಾಡ್ತಾ ಇದ್ವಿ, ಭಕ್ತಿಯನ್ನು ಮಾಡ್ತಾ ಇದ್ವಿ. ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರು. ಎಲ್ಲರೂ ಸಹ ಜಿನೇಂದ್ರ ಭಗವಂತರ ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು. ಆದರೆ ತಾವು ಅಷ್ಟು ಜನ ಮಾಡ್ತಾ ಇದ್ರಿ, ಎಲ್ಲರಿಗೂ ಮಾಡುವಂಥ ಭಾವ ಆಗಬೇಕು, ಒಂದು ದಿವಸ ಅವರಿಗೂ ಪುಣ್ಯ ಆಗಲಿ ಅಭಿಷೇಕ ಪೂಜೆ ಮಾಡುವಂಥ.
ಜಿನೇಂದ್ರ ಭಗವಂತರ ಅಭಿಷೇಕ ಮತ್ತು ಪೂಜೆ ಮಾಡಲಿಕ್ಕೆ ಉಪದೇಶ ಮಾಡಲಿಕ್ಕೆ ಹೇಳಿದ್ದಾರೆ. ಹಾರುಗೆರೆಯಲ್ಲಿ ಬಹಳ ಪ್ರಶಸ್ತವಾಗಿ ಜಿನೇಂದ್ರ ಭಗವಂತರ ಭಕ್ತಿ ಪೂಜೆ ಮಾಡ್ತಕ್ಕಂಥ ಭಗವಂತರ ಭಕ್ತರಿದ್ದಾರೆ. ಅಭಿಷೇಕ ಪೂಜೆ ಮಾಡುವಂಥವರು, ಹಾಗೆ ಎಲ್ಲರೂ ಸಹ ಪೂಜೆಯನ್ನು ಮಾಡುವುದರಿಂದಲೇ ಜೀವನ ಸಾರ್ಥಕತೆಯಾಗ್ತದೆ. ಉತ್ತರ ಭಾರತದಲ್ಲಿ ಎಷ್ಟು ಮಂದಿರಗಳಿರ್ತವೆ, ಎಲ್ಲ ಮಂದಿರಗಳು ಫುಲ್ ಇರ್ತವಲ್ಲ, ಬೆಳಿಗ್ಗೆ ಖಾಲಿ ಇರೋಂಗೆ ಇಲ್ಲ. ಎಲ್ಲ ಶ್ರಾವಕಿಯರು ಶ್ರಾವಕರೆಲ್ಲ ಧೋತಿ ದುಪ್ಪಟ ಹಾಕ್ಕೊಂಡು ಜಿನೇಂದ್ರ ಭಗವಂತರ ಅಭಿಷೇಕ ಪೂಜಾ ಮಾಡ್ತಾರೆ. ಎಷ್ಟು ಪಾಟಿಂದ ಉತ್ಸಾಹದಿಂದ ಮಹಿಳೆಯರೆಲ್ಲರೂ ಸಹ ಅಷ್ಟದರಿಂದ ಪೂಜಾ ಮಾಡ್ತಾರಲ್ಲ. ಮಂದಿರಗಳೆಲ್ಲ ಫುಲ್ ಇರ್ತಾವೆಲ್ಲ ಬೆಳಿಗ್ಗೆ. ಆದರೆ ದಕ್ಷಿಣದಲ್ಲೂ ಸಹ ಕಮ್ಮಿ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸಾವಕರು ತಯಾರಾಗ್ತಾ ಇದ್ದಾರೆ. ಅಲ್ಲಲ್ಲಿ ಪೂಜಾದಿಗಳನ್ನು ಸ್ವತಃ ತಮ್ಮ ಕೈಯಿಂದ ಭಗವಂತರ ಅಭಿಷೇಕ ಪೂಜೆ ಮಾಡ್ತಾ ಇದ್ದಾರೆ. ಶುದ್ಧವಾದಂಥ ಸಮೀಚೀನವಾದಂಥ ಜಿನೇಂದ್ರ ಭಗವಂತರು ಯಾವ ರೀತಿಯಾದಂಥ ಮಾರ್ಗವನ್ನು ಹೇಳಿದಾರೋ ಆ ಮಾರ್ಗದಲ್ಲಿ ಮಾಡುವಂಥ ಶ್ರಾವಕರು ಸಹ ದಕ್ಷಿಣದಲ್ಲಿ ಅಲ್ಲಲ್ಲಿ ಪೂಜೆ ಮಾಡುವಂಥ ಪ್ರತಿ ಊರಲ್ಲೂ ಸಹ, ತೀರ್ಥಾಳದಲ್ಲಿ ಹೋಗಿದ್ವಿ, ತೀರ್ಥಾಳದಲ್ಲೂ ಸಹ ಪ್ರತಿದಿನವೂ ಅಲ್ಲಿರುವಾಗ 15, 20, 25 ತನಕನೂ ಶ್ರಾವಕರು ಅಭಿಷೇಕ ಪೂಜೆಯನ್ನು ಮಾಡ್ತಿದ್ರು. ಬಹಳ ಪ್ರಶಂಸನೀಯವಾದಂಥದ್ದಿದೆ, ಪ್ರತಿಯೊಬ್ಬರೂ ಮಾಡಬೇಕು. ಇಲ್ಲೊಂದು 700 ಮನೆಗಳಿದಾವಂತೆ ಶ್ರಾವಕರು ಮನೆಯಲ್ಲಿ. ಆದರೆ ಮನೆಗೆ ಒಬ್ಬರಂತೆ ಬಂದರೆ ಎಷ್ಟು ಜನ ಆಗ್ತಾರೆ? 700 ಜನ. ಮನೆಯಲ್ಲಿ 4 ಮಂದಿ ಅಂತ ಇರಬೇಕು. ಕಮ್ಮಿ ಅಂದರೆ ಎಷ್ಟು ಕಮ್ಮಿ ಅಂದರೆ 4 ಮಂದಿ ಇದ್ದೇ ಇರ್ತಾರೆ. ಹೋಗಲಿ, ಒಬ್ಬರು ಬಂದರೂ ಸಹ ಎಷ್ಟು ಜನ ಆಗ್ತಾರೆ ದರ್ಶನ ಮಾಡಲಿಕ್ಕೆ? ಎಷ್ಟು ಭಾಗ್ಯಶಾಲಿಗಳಿದ್ದಾರೆ. ಇದನ್ನು ನೋಡಿ ನಮಗೆ ದುಃಖ ಆಗ್ತಾ ಇದೆ, ಅವರಿಗೆ ದುಃಖ ಆಗ್ತಾ ಇದೆ ಎಂದು ಗೊತ್ತಿಲ್ಲ. ಇಂಥ ಶ್ರೇಷ್ಠವಾದಂಥ ಕುಲದಲ್ಲಿ ಜನ್ಮವನ್ನು ಪಡೆದು ಜೈನ ಧರ್ಮ 3 ಲೋಕದಲ್ಲಿ ಬಹಳ ಶ್ರೇಷ್ಠವಾದಂಥದ್ದಿದೆ. ಅಂಥ ಕುಲದಲ್ಲಿ ಜನ್ಮವನ್ನು ಪಡೆದು ಅವರಿಗೆ ಮಂದಿರಕ್ಕೆ ಬರಲಿಕ್ಕಾಗಲ್ಲ, ಭಗವಂತರ ದರ್ಶನ ಮಾಡಲಿಕ್ಕಾಗಲ್ಲ, ಒಂದು ಅರ್ಘ್ಯವನ್ನು ಸಮರ್ಪಣೆ ಮಾಡುವಂಥ ಪುರುಷೋತ್ತಿಲ್ಲ ಅಂದರೆ ಹೇಗೆ ಅವ್ರ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ? ಮುಂದೆ ಯಾವಾಗ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ? ಇಂಥ ಸತ್ಸಂಗಗಳು ಪ್ರಾಪ್ತವಾದಾಗಲೇ ಅವ್ರ ಕಲ್ಯಾಣ ಆಗಿಲ್ಲ ಅಂದರೆ ಮುಂದೆ ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಬಹಳ ಕಠಿಣವಾದಂಥದ್ದಿದೆ. ಆದರೆ ಭಗವಂತರ ಪೂಜಾ ಅಭಿಷೇಕಗಳನ್ನು ಎಲ್ಲರೂ ಮಾಡಬೇಕು. ಯಾರು ಭಗವಂತರ ಅಭಿಷೇಕ ಪೂಜಾ ಮಾಡ್ತಾರೆ, ಸತ್ಪಾತ್ರಕ್ಕೆ ದಾನವನ್ನು ಕೊಡ್ತಾರೆ, ಅವರ ಜೀವನ ಸಾರ್ಥಕತೆಯಾಗ್ತದೆ. ಬಹಳ ಕಮ್ಮಿ ಜೀವ ಇವತ್ತು ಧರ್ಮವನ್ನು ಮಾಡ್ತಾರೆ. ಆಚಾರ್ಯರೇ ಹೇಳಿದ್ದಾರೆ, ಬಹಳ ಕಮ್ಮಿ. ಅಂದರೆ ಸಮೀಚೀನವಾದಂಥ ಧರ್ಮ ಮಾರ್ಗದಲ್ಲಿ ಸಮೀಚೀನವಾದ ಕ್ರಿಯೆ ಮಾಡುವಂಥವ್ರು ಬಹಳ ಕಮ್ಮಿ ಮಂದಿ ಸಿಗ್ತಾರೆ. ಆದರೂ ಸಹ ಕಮ್ಮಿ ಇದ್ದರೂ ಸಹ ಪ್ರಶಸ್ತನಿಗೆ ಹಾಗೆ ಬಹಳ ಯೋಗ್ಯರಾಗಿದ್ದರೆ ಬಂದರೆ ಇದೇ ರೀತಿಯಾದಂಥ ನಿಮ್ಮಲ್ಲಿ ಧರ್ಮದ ಭಾವನಾ ನಿರಂತರವಾಗಿ ಇರಲಿ, ಸದಾಕಾಲವಾಗಿ. ಅಂಥ ಪರಿಸ್ಥಿತಿ ಬಂದರೂ ಸಹ ಮೋಕ್ಷ ಮಾರ್ಗ ಇರುವಂಥ ಭವ್ಯಾತ್ಮರು ತಮ್ಮ ಕ್ರಿಯೆಗಳನ್ನು ಲೋಪವನ್ನು ಮಾಡೋಣ. ಆಚಾರ್ಯ ಭಗವಂತರು ಒಂದು ದಿವ್ಯವಾಣಿ ಅನ್ನುವಂಥ ಒಂದು ಶಾಸ್ತ್ರ, ಆಚಾರ್ಯ ಭಗವಂತರ ಮುಖದಿಂದ ಹೊರಟಿರುವಂಥ ವಾಣಿ ಅಂದರೆ ವರ್ಧಮಾನರಾಗಿ ಜೈನ ಧರ್ಮದ ಧ್ವಜವನ್ನು ಬಹಳ ಅತಿ ಉನ್ನತ ಶಿಖರಕ್ಕೆ ಏರಿಸಿದಂಥ, ನಮ್ಮ ನಿಮ್ಮೆಲ್ಲರ ಮೇಲೆ ಮಹಾನ್ ಉಪಕಾರ ಮಾಡಿದಂಥ ಮಹಾನು ಆಚಾರ್ಯ ಅಂತ ವಿದ್ಯಾಸಾಗರ ಮಹಾರಾಜರ ವಾಣಿ. ಇದು ವಾಕ್ಯಗಳಿದ್ದಾವೆ. ಇದರಲ್ಲಿ ಒಂದು 7322 ಟ್ಯಾಪ್ಸುಲ್ ಅಂತ ವಾಕ್ಯಗಳಿದ್ದಾವೆ.
ಒಂದೊಂದು ವಾಕ್ಯಗಳನ್ನು ಓದಿ ಅದನ್ನು ಒಂದು ವೇಳೆ ತಿಳ್ಕೊಂಡು ಅಂತರಾತ್ಮದಲ್ಲಿ ಏನಾದರೂ ಗ್ರಹಣೆಯನ್ನು ಮಾಡಿದರೆ ಜೀವನದ ಪರಿವರ್ತನೆಯಾಗಿ ಹೋಗ್ತದೆ. ಬಹಳ ಸುಂದರವಾದಂಥ ವಾಕ್ಯಗಳಿದೆ. ಇಲ್ಲಿ ಮೋಕ್ಷ ಮಾರ್ಗದ ಬಗ್ಗಾಗಿ ಆಚಾರ್ಯ ಭಗವಂತರು ಹೇಳುತ್ತಾರೆ, ಮೋಕ್ಷ ಮಾರ್ಗ स्व व्यवस्थित और व्यवस्था है, पर की अपेक्षा रहित है. ಮೋಕ್ಷ ಮಾರ್ಗ ಸ್ವವ್ಯವಸ್ಥಿತ. ಮೋಕ್ಷ ಮಾರ್ಗವನ್ನು ಯಾರೂ ಸಹ ಸದಾ ಅದು ವ್ಯವಸ್ಥಿತವಾಗಿದೆ ಮೋಕ್ಷ ಮಾರ್ಗ. ಮತ್ತು ವ್ಯವಸ್ಥಾ ಹೇ ಪರಕಿ ಅಪೇಕ್ಷಾ ಸೇ ರಹಿತ ಹೇ. ಬೇರೆಯವರ ಯಾವುದೇ ಅಪೇಕ್ಷೆಗಳನ್ನು ಮತ್ತು ಯಾವುದರಿಂದ ರಹಿತವಾಗಿದೆ. ಮೋಕ್ಷ ಮಾರ್ಗದಲ್ಲಿ ಬೇರೆಯವರು ಯಾರ ಮೇಲೂ ಡಿಪೆಂಡ್ ಆಗಿರಕ್ಕೆ ಬರೋಂಗಿಲ್ಲ. ಸ್ವತಃ ಮೋಕ್ಷ ಮಾರ್ಗದಲ್ಲಿ ಯಾರು ಇರ್ತಾರೆ ಅವರು ಸ್ವತಃ ತಮ್ಮ ಮೇಲೆ ತಾವು ಏನಾಗುತ್ತಾರೆ, ಸ್ವಾವಲಂಬಿ ಆಗಿರ್ತಾರೆ. ಪರರ ಮೇಲೆ ಯಾವುದು ಅವಲಂಬಿಗಳಾಗಿರೋಲ್ಲ. पेड़ पड़ रहा है वहाँ मोक्ष मार्ग नहीं है. जो पैरों का एक एक अंदर आदर पूर्वक सावधानी से रख रहा है वहाँ मोक्ष मार्ग है. उसी इर्यापत शुद्धि चल रही है. मन में कोमलता के साथ जो प्रवृत्ति चल रही है वही मूलतः मोक्ष मार्ग है. कोई कांटों को बचा रहा है, कोई जीवों को बचा रहा है. कांटे को बचाने के अर्थ है अपनी पैरों को बचा रहा है. जो कांटों की बचा रहे वहाँ परिसय से डर रही है, और जो इर्यापत जो जीवों को बचा रहा है वो मोक्ष मार्ग मोक्ष मार्ग में चल रही है. इसलिए मोक्ष मार्ग बाहर नहीं है, भीतर है. आचार्य श्रीಗಳು ಏನು ಹೇಳ್ತಾರೆ ಅಂದರೆ, जो पैर पड़ रही मोक्ष मार्ग नहीं है. ಯಾರು ಕಾಲಿಗೆ ಬೀಳ್ತಾ ಇದ್ದಾರೆ, ಯಾರು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಏನಲ್ಲ ಇದು ನಮಸ್ಕಾರವನ್ನು ಮಾಡ್ತಾ ಇರೋ ಮಾತ್ರದಲ್ಲೇ ಮೋಕ್ಷ ಮಾರ್ಗ ಅಲ್ಲ ಅಂತ ಹೇಳ್ತಾರೆ. जो पैरों को एक एक अंतर पर आदर पूर्वक सावधानी से रख रहा है ಅಂದರೆ वह मोक्ष मार्ग है. इसका मतलब उसी इर्यापत शुद्धि चल रही है. ಮೋಕ್ಷ ಮಾರ್ಗ ನಿಧಾನವಾಗಿ ಸಾವಧಾನ ಪೂರ್ವಕವಾಗಿ ಜೀವ ರಕ್ಷಣೆಯನ್ನು ಮಾಡ್ತಾ ಈರ್ಯಾಪತ್ ಸಮಿತಿಯೊಂದಿಗೆ ಸಾವಧಾನ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅಂದರೆ ಇಲ್ಲೇನಿದೆ, ಇದು ಮೋಕ್ಷ ಮಾರ್ಗ ಇದೆ. ಕೇವಲ ಕಾಲನ್ನು ಪೇರ್ ಪಡ್ರೆ ಪೂಜ ರಹೇ ಮತ್ತು ಕಾಲಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ, ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಮಾತ್ರಕ್ಕೆ ಅದು ಮೋಕ್ಷ ಮಾರ್ಗ ಅಲ್ಲ ಅಂತ ಹೇಳ್ತಾರೆ ಆಚಾರ್ಯ. ಎಲ್ಲಿ ಜೀವರಕ್ಷಣೆ ಇದೆ ಅಲ್ಲಿ ಮೋಕ್ಷ ಮಾರ್ಗ ಇದೆ. मन में कोमलता को साथ प्रवृत्ति चल रही है. ಮನಸ್ಸಿನಲ್ಲಿ ವಚನದಿಂದ ಕಾಯದಿಂದ ಕೋಮಲತಾ, ಎಲ್ಲಿ ಕೋಮಲತಾ ಇದೆ ಅಲ್ಲೇನಿದೆ ಮೋಕ್ಷ ಮಾರ್ಗ ಇದೆ ಅಂತ ಹೇಳ್ತಾರೆ ಆಚಾರ್ಯ. वही है मतलब मोक्ष मार्ग है. कोई कांटों को बचा रहा है. ಆದರೆ ಕಾಲಿಗೆ ಮುಳ್ಳು ಹಟ್ಟಬಹುದು ಅಂತೇಳಿ ನೋಡ್ಕೊಂಡು ನಡೀತಾ ಇದ್ದಾರೆ. ಅಂದರೆ ಯೋಗಿ ಪರಿಸಯ ಸೇ ಡರ್ ರಹೇ ಹೈ. ಆಚಾರ್ಯ ಶ್ರೀಗಳು ಒಮ್ಮೆ ಒಬ್ಬರು ಬ್ರಹ್ಮಚಾರಿಗಳಿಗೆ
ವಿಹಾರ ಮಾಡ್ತಾ ಇದ್ದಾಗ ಕಾಲಿನ ಹೆಂಟೆ ಬಿಟ್ಟು ಒಡೆದು ಹೋಗ್ತು. ಒಡೆದು ಹೋದಾಗ ಆಚಾರ್ಯಶ್ರೀಗಳ ಹತ್ರ ಹೋಗ್ತಾರೆ. ಆಚಾರ್ಯಶ್ರೀ ನೋಡಿದರು. ನೋಡಿದ ತಕ್ಷಣ ಏನಾಗಿತ್ತು ಕೇಳಿದ್ರು ಅವರಿಗೆ. ಇಲ್ಲ, ಇದು ವಿಹಾರ ಮಾಡ್ತಿದ್ದಾಗ ಕಲ್ಲು ಹೊಡಿತು, ಹೊಡೆದೈತಿ. ಹಾಗೆ ಅಪ್ಪು ನೋಡ್ಕೊಂಡು ಬರಬೇಕಿತ್ತು, ನೀವು ನೋಡ್ಕೊಂಡು ಬಂದಿಲ್ಲ. ಮತ್ತು ಕಲ್ಲಿತ್ತು, ಹೊಡೀತು. ಜೀವ ಇದ್ದರೆ ಏನಾಗ್ತಿತ್ತು? ಜೀವಘಾತ ಆಗ್ತಿತ್ತು. ಇದಕ್ಕೆ ಪ್ರಾಯಶ್ಚಿತ್ತ ತಗೊಳ್ರಿ ಅಂತೇಳಿ ಪ್ರಾಯಶ್ಚಿತ್ತ ಕೊಡ್ತಾರೆ. ಕಾಲಿಗೆ ಮುಳ್ಳು ಇಟ್ಟಿದ್ರೆ ತಿರ್ಗಾ ಅವರಿಗೆ ಪ್ರಾಯಶ್ಚಿತ್ತ ಕೊಡ್ತಾರೆ. ಅಂದರೆ ನೀವು ನೋಡ್ಕೊಂಡು ನಡೆದಿಲ್ಲ. ಧರ್ಮ ಬಹಳ ಸೂಕ್ಷ್ಮವಾದಂಥದ್ದಿದೆ. ಬಚಾ ರಹಿ ಕಾಟಿ ಅವ್ರ ಪರಿಸರ ಸೇ ಡರ್ ರಹಿ. ಮತ್ತು ಯಾರು ಜೀವವನ್ನು ರಕ್ಷಣೆ ಮಾಡ್ತಾ ಕಾಲ ನೀಡ್ತಾರೆ, ಏನಿದೆ ಏರ್ಯಾಪತ್ ಸಮಿತಿ ಪಾಲನೆ ಮಾಡ್ತಾ ಇದ್ದಾರೆ. ಇದು ಮೋಕ್ಷ ಮಾರ್ಗ ಇದೆ. ಮೋಕ್ಷ ಮಾರ್ಗ ಬಹರ್ ನಹಿ ಪೀತರೆ. ಮೋಕ್ಷ ಮಾರ್ಗ ಏನಿದೆ ಹೊರಗಡೆ ಇಲ್ಲ, ಒಳಗಡೆಯಲ್ಲಿ ಇದೆ, ಅಂದರೆ ಅಂತರಾತ್ಮದಲ್ಲಿದೆ. ಭಗವಾನ್ को देखकर नकल करना है. मोक्ष मार्ग में दुनिया में बहुत सारी परीक्षाएं होती है. उसमें हम अध्ययन करके पास होते हैं. वहाँ नकल नहीं करने देते हैं. लेकिन हमारे ही भगवान तो कहते हैं कि मोक्ष मार्ग में नकल करके पास हो जाओ. कोई कागज पेन की आवश्यकता नहीं. सो मैं से 100 नंबर प्राप्त करो और नकल करो. ಆಚಾರ್ಯಶ್ರೀಗಳು ಏನು ಹೇಳ್ತಾರೆ ಅಂದರೆ, ಭಗವಾನ್ ಕು ದೇಕರ್ ನಕಲ್ ಕರ್ನಾ ಹೈ. ಭಗವಂತರನ್ನು ನೋಡಿ ನಕಲ್ ಮಾಡುವಂಥದ್ದು. ನಮಗೊಂದು ನೆನಪಿಗೆ ಬರ್ತಿದ್ದಿ, ದೀಕ್ಷಾ ಆಗ್ತದ. ಗುರುಗಳು ದೀಕ್ಷಾ ಕೊಡ್ತಾರೆ. ಸಂಜೆ ದೀಕ್ಷಾ ಎಲ್ಲ ಮುಗಿದು ಬರುವಾಗ ಇನ್ನೇನು ಕತ್ಲೆ ಆಗ್ತದೆ, ರೂಮಿಗೆ ಬರ್ತೀವಿ. ಮಧ್ಯಾಹ್ನದಿಂದ ಸ್ಟೇಜಲ್ಲಿ ಕಾರ್ಯಕ್ರಮ, ಕತ್ಲೆ ಆಗ್ತಿದ್ದಾಗ ರೂಮಿಗೆ ಬಂದ್ವಿ. ಸಮಯಕ್ಕೆ ಟೈಮ್ ಆಗ್ತದೆ, ಭಕ್ತಿ ಆಗ್ತದೆ, ಸಮಯಕ್ಕೆ ಆಗ್ತದೆ. ಆವಾಗ ಸಮಯ ಟೈಮ್ ಆಗ್ತದೆ, ಭಕ್ತಿ ಆದ ತಕ್ಷಣ ಕೇಳಿದ್ವಿ. ಇನ್ನು ದೀಕ್ಷಾ ಅಂತ ಕೊಟ್ಟರೆ ಈಗ ಯಾಕಂದ್ರೆ ಒಂದೇ ಸಲ ಬ್ರಹ್ಮಚರ್ಯ ಅಷ್ಟನ್ನ ಮುನಿ ದೀಕ್ಷಾ ಕೊಟ್ಟರೆ ಸೀದಾ ಇನ್ನು ಏನು ಮಾಡಬೇಕು ಕೇಳಿದ್ವಿ. ಈಗೇನು ಮಾಡಬೇಕು, ಏನು ಮುನಿ ಆದ್ಮೇಲೆ ಏನು ಮಾಡ್ಬೇಕಂತ ಮುನಿಗಳ ಕ್ರಿಯೆ ಗೊತ್ತಿಲ್ಲಲ್ಲ, ಏನು ಮಾಡ್ಬೇಕಂತ ಆಚಾರ್ಯ ಹೇಳಿದ್ರು, ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ, ನಾ ಏನು ಮಾಡ್ತೀನಿ ಅದು ಮಾಡ್ಕೋಂತ ಹೋಗ್ರಿ ಅಂತ. ಅಂದರೆ ನಮ್ಮ ಗುರುಗಳು ಅರ್ಜವ ಸಾಗರರು, ನಾವೇನು ಮಾಡ್ತೀವಿ, ಬೆಳಗಿನ ಸರಿ ನೋಡ್ಕೊತೀರ್ರಿ, ನಾವು ಮಾಡಿದ್ದೇ ಮಾಡ್ಕೊಂತ ಹೋಗ್ರಿ, ಮತ್ತೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಹಾಗೆ ಈಗ ಕುತ್ಕೊಳ್ರಿಲ್ಲ ಅಂದ್ರೆ ನಾವು ಹೋಗಿ ಕೇಳಕ್ಕೆ ನೋಡ್ರಿ ಸಮಯಕ್ಕೆ ಮಾಡಾಕತ್ತಾನೆ, ಕುತ್ಕೊಳ್ರಿಲ್ಲ ಅಂದ್ರೆ ಅಲ್ಲೇ ಪಕ್ಕದಲ್ಲೇ ಕೂರಿಸ್ಕೊಂಡ್ರು ಸಮಯಕ್ಕೆ ಮಾಡ್ರಿ ಇಲ್ಲ ಅಂದ್ರೆ. ಆದರೆ ಮೋಕ್ಷ ಮಾರ್ಗದಲ್ಲಿ ಗುರುಗಳು ಹೇಳ್ತಾರೆ, ನಕಲ್ ಮಾಡ್ರಿ. ನಕಲ್ ಮಾಡೋಕ್ಕೂ ಅಕಲ್ ಬೇಕಾಗ್ತೈತಿ. ಅಕಲ್ ಇಲ್ದರೆ ನಕಲ್ ಮಾಡೋಕ್ಕೆ ಆಗಂಗಿಲ್ಲ. ಭಗವಂತರನ್ನ ನಕಲ್ ಮಾಡುವಂಥದ್ದು. ಮೋಕ್ಷ ಮಾರ್ಗ ಮೇ ದುನಿಯಾ ಮೇ ಬಹುತ್ ಸಾರಿ ಪರೀಕ್ಷಾಯಿ ಹೋತಿ ಹೈ ಅಂತ ಹೇಳಿದ್ರೆ ಹೇಳ್ತಾರೆ ಅಂದರೆ, ದುನಿಯಾ ಜಗತ್ತಿನಲ್ಲಿ ಬಹಳಷ್ಟು ಪರೀಕ್ಷೆಗಳಿರ್ತಾವೆ. ಆ ಪರೀಕ್ಷೆಯಲ್ಲಿ ಉಸ್ಮೇ ಅಧ್ಯಯನ ಕರ್ಕೆ ಪಾಸ್ ಆಗಬೇಕಾಗ್ತದೆ. ಅಭ್ಯಾಸ ಮಾಡಿ. ಆದರೆ ಅಲ್ಲೇನು ಕಾಪಿ ಹೊಡೆಯೋಕೆ ನಕಲ್ ಮಾಡೋಕ್ಕೆ ಬಿಡಂಗಿಲ್ಲ. ವಹಾ ನಕಲ್ ನಹಿ करने देते, अंदर नकल ಮಾಡಕ್ಕೆ ಬಿಡಂಗಿಲ್ಲ. लेकिन हमारे ही भगवान तो कहते हैं कि मोक्ष मार्ग में नकल करो, पास हो जाओ. नकल ಮಾಡ್ರಿ, ಏನಾಗ್ರಿ, ಪಾಸ್ ಆಗ್ರಿ. कोई कागज पेन की आवश्यकता नहीं है. ಇಲ್ಲಿ ಯಾವುದು ಕಾಗದ ಮತ್ತು ಪೆನ್ನಿನ ಅವಶ್ಯಕತೆ ಇಲ್ಲ. 100 से ನಂಬರ್ ಪ್ರಾಪ್ತ ಕರೋ, 100ಕ್ಕೆ 100 ನಂಬರನ್ನು ತೆಗೆದುಕೊಳ್ಳ್ರಿ,
ಮತ್ತು ನಕಲು ಕರಿಕೆ ಪಾಸು ಜಾओ, नकल माड़े नगरी पास आ गई ಅಂತ ಹೇಳ್ತಾರೆ. मोक्ष मार्ग में इधर उधर की बात नहीं है, आत्मा की बातें और आत्मा का हित पूछा जाता है. ಮೋಕ್ಷ ಮಾರ್ಗದಲ್ಲಿ ಇದರ್ ಉದರ್ ಮಾತಾಡಕ ಏನಿಲ್ಲ, ನಡೆಯಂಗಿಲ್ಲ. ಶಾಸ್ತ್ರದಲ್ಲಿ ಆಚಾರ್ಯ ಹೇಳ್ತಾರೆ, ಶ್ರಾವಕರ ಜೋಡಿ ಮಾತಾಡಕ್ಕೆ ಪರ್ಮಿಷನ್ನೇ ಇಲ್ಲ ಅಂತ ಹೇಳ್ತಾರೆ. ಶ್ರಾವಕರ ಜೋಡಿ ಮಾತಾಡಬೇಕಂದ್ರೆ ದಾನ ಮತ್ತು ಪೂಜೆಯನ್ನು ಮಾಡಲಿಕ್ಕೆ ಶ್ರಾವಕರ ಹಿತವನ್ನಾಗ್ತಕ್ಕಂಥ, ಅವರ ಕಲ್ಯಾಣವಾಗ್ತಕ್ಕಂಥ ಉಪದೇಶವನ್ನು ಕೊಡಲಿಕ್ಕೆ ಮಾತ್ರ ಪರ್ಮಿಷನ್ ಇದೆ. ಧರ್ಮದ ಉಪದೇಶವನ್ನು ಬಿಟ್ಟು, ಧರ್ಮದ ಚರ್ಚೆ ಬಿಟ್ಟು ಬೇರೆ ಚರ್ಚೆಗಳನ್ನು ಮಾಡೋದಕ್ಕೆ ಸಾಧುಗಳಿಗೆ ಏನಿಲ್ಲ, ಆಚಾರ್ಯರ ಪರ್ಮಿಷನ್ ಇಲ್ಲ. ಮೋಕ್ಷ ಮಾರ್ಗ ಇದರ್ ಉದರ್ ಕಿ ಬಾತ್ ನಹಿ ಹೇ. ವಿಕತತಾ, ವಿಕತ ಸೆ ಮುಕ್ತ, ಅಂದರೆ ವಿಕತ ಮಾಡಂಗಿಲ್ಲ. ವಿಕತ ಯಾವುದು? ರಾಜಕಥ, ಚೋರಕಥ, ಭೋಜನಕಥ, ಸ್ತ್ರೀಕಥ. ಇವು ಮೋಕ್ಷ ಮಾರ್ಗಿಯಾದಂಥ ಸಾಧುಗಳಿಗೆ ಇದರಿಂದ ಮಾಡಬಾರದು, ವಿಕತ ಇದ್ದಾವೆ. ಆತ್ಮ ಕಿ ಬಾತೆ, ಆತ್ಮ ಕಿ ಹಿತ ಪೂಜಾ ಜಾತ, ಆತ್ಮದ ಹಿತವನ್ನಾಗತಕ್ಕಂಥ ಮಾತನ್ನು ಮಾತ್ರ ಇಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ. मोक्ष मार्ग बहुत सरल मार्ग है, बस वैराग्य दृढ़ होना चाहिए और समता और सहनशीलता होना चाहिए. मोक्ष मार्ग बहुत सरल है, कठिन ಇಲ್ಲ. ಸಂಸಾರ ಮಾರ್ಗ ಬಹಳ ಕಠಿಣ ಇದೆ ನೋಡ್ರಿ. ಏನು ಮಾಡೋದಿಲ್ಲ, ಎಲ್ಲ ತ್ಯಾಗ ಮಾಡದೇ ಮೋಕ್ಷ ಮಾರ್ಗ ಐತಿ. ಏನು ಮಾಡೋದು ಇಲ್ಲ ನೋಡ್ರಿ. ಎಲ್ಲವನ್ನ ತ್ಯಾಗ ಮಾಡಿ ಧ್ಯಾನವನ್ನು ಮಾಡ್ತಾ ಕೈ ಮೇಲೆ ಕೈ ಇಟ್ಕೊಂಡು ಧ್ಯಾನ ಮಾಡ್ತಾ ಕುತ್ಕೊಂಡ್ರೆ ಆಯ್ತಷ್ಟೆ. ವೈರಾಗ್ಯ ದೃಢವಾಗಿರಬೇಕು, ದೃಢವಾದಂಥ ವೈರಾಗ್ಯಗಳು ಬೇಕು. ಮತ್ತು ಪರಿಸರಗಳನ್ನು ಸಹನ ಮಾಡುವಂಥ ಸಹನಶೀಲತಾ, ಸಹಿಷ್ಣುತಾ ಬೇಕು ಮೋಕ್ಷ ಮಾರ್ಗದಲ್ಲಿ. ಸಹಿಷ್ಣುತಾ ಇದ್ದಾಗಲೇ ಮಾತ್ರ ಮೋಕ್ಷದ ಸಿಹಿಯಾದ ಫಲ ಪ್ರಾಪ್ತವಾಗ್ತದೆ. ಸಹಿಷ್ಣುತಾ ಇಲ್ಲ ಅಂದರೆ ಸಿಹಿಯಾದ ಫಲ ಸಿಗಂಗಿಲ್ಲ. ಬಾಯಿ ಪರಿಸರಗಳನ್ನು ಸಹನ ಮಾಡ್ಕೊಳ್ಬೇಕು. 22 ಪರಿಸರಗಳಿರವೆ. ನೀವು ಮಾವಿನ ಮರ ನೆಟ್ಟಿದ್ರಿ, ಇನ್ಯಾರು ತೆಂಗಿನ ಮರ ನೆಟ್ಟಿದ್ದಾರೆ. ಹೋಗಲಿ, ನಿಮ್ಮ ಆಪೂಷ್ ಮಾವಿನ ಗಿಡ ನೆಟ್ಟಿದ್ದಾರೆ, ಮಾವಿನ ಮರ ಆಗಿತಿ. ಆಪೂಷ್ ಗಿಡನ ಮನೆಯೊಳಗೆ ನೆಡ್ತಾರೇನ್ರಿ? ಮನೆಯೊಳಗೆ ನೆಟ್ರ ಆಪೂಸ್ ಹಣ್ಣು ಆಗ್ತೈತಿ? ಆಗಂಗಿಲ್ಲ. ಹೊರಗಡೆಯಲ್ಲಿ ಏನು ಮಾಡಿರ್ತಾರೆ, ಬಯಲು ಪ್ರದೇಶದಲ್ಲಿ ನೆಟ್ಟಿರ್ತಾರೆ. ಅದಕ್ಕೆ ನೀರು ಗೊಬ್ಬರವನ್ನು ಕೊಡ್ತಾರೆ ಮತ್ತು ಸಮಯಕ್ಕೆ ಸರಿಯಾಗಿ ಮಳೆ ಗಾಳಿ ಬಿಸಿಲು ಎಲ್ಲವನ್ನ ಅದು ಸಹನ ಮಾಡ್ಕೊಳ್ಬೇಕೆಲ್ಲ. ಎಲ್ಲ ಸಹನ ಮಾಡಿಕೊಂಡಾಗ ಅದರಲ್ಲಿ ಒಮ್ಮೆ ಸಿಹಿಯಾದಂಥ ಆಪೂಸ್ ಮಾವಿನ ಹಣ್ಣು ಏನಾಗ್ತದೆ, ಆಗಬಹುದು. ಇಲ್ಲದಿದ್ದರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಒಳಗಡೆ. ಅದೇ ರೀತಿಯಾಗಿ ಮೋಕ್ಷ ಮಾರ್ಗದಲ್ಲೂ ಸಹ ದೃಢವಾದ ವಿಶ್ವಾಸ ಮತ್ತು ಸಹನಶೀಲತಾ, ಸಹಿಷ್ಣುತಾ ಅವಶ್ಯಕತೆ ಇದೆ. ಇದ್ದಾಗ ಮಾತ್ರ ಸಾಧ್ಯವಾಗ್ತದೆ. ಇಲ್ಲಿ ದೃಢತಾ ಇಲ್ಲ ಅಂದರೆ ಮೋಕ್ಷ ಮಾರ್ಗದಲ್ಲಿ ಆಗಂಗಿಲ್ಲ. ಸ್ವಲ್ಪ ಏನಾದರೂ ಕಠಿಣ ಆಗ್ತದೆ ಅಂದರೆ ಮೋಕ್ಷದ ಫಲ ಪ್ರಾಪ್ತವಾಗಿ ಆಗಂಗಿಲ್ಲ. ಕಠಿಣ ಆಯಿತು ಅಂದರೆ ಸ್ವಲ್ಪ ಹಿಂಸರಿದ್ರೆ. ಆದರೆ ಮೋಕ್ಷ ಮಾರ್ಗ ಏನಂದರೆ ಬಹಳ ಸರಳವಾದಂಥದ್ದಿದೆ. ಅದರಲ್ಲಿ ಪರಿಸರಗಳನ್ನು ಸಹನ ಮಾಡಿಕೊಳ್ಳುವಂಥದ್ದು ಮತ್ತು ದೃಢತಾ ಇರಬೇಕು. ಆಕುಲತಾ ನಹಿ ಕರ್ನಾ ಹಿ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗದಲ್ಲಿ ಆಕುಲತಾ ಇದೆ ಅಂದರೆ ಮೋಕ್ಷ ಮಾರ್ಗ ಅಲ್ಲ. ಯಾವುದೇ ವಿಕಲ್ಪ ಮಾಡಬಾರ್ದು.
ಮೋಕ್ಷ ಮಾರ್ಗ ನಿರ್ವಿಕಲ್ಪ. ಯಾವ ವಿಕಲ್ಪ ಇಲ್ಲ, ಎಲ್ಲ ವಿಕಲ್ಪದಿಂದ ಮುಕ್ತವಾಗುವಂಥದ್ದೇ ಮೋಕ್ಷ ಮಾರ್ಗ ಇದೆ. ಮೋಕ್ಷ ಮಾರ್ಗ ಎಲ್ಲಿದೆ? ಎಲ್ಲಿಂದ ಇದಾರು ಅಲ್ಲಿಂದನೇ ಪ್ರಾರಂಭವಾಗ್ತದೆ. ಮೋಕ್ಷ ಮಾರ್ಗ ಎಲ್ಲಿ ಹೋಗಿ ಎಲ್ಲಿಂದ ಮೋಕ್ಷಕ್ಕೆ ಹೋಗಿದ್ದಾರೆ ಅಲ್ಲೇನು ಹೋಗಿ ಪ್ರಾರಂಭ ಮಾಡೋದೈತಿ? ಇಲ್ಲ. ಯಾರು ಎಲ್ಲಿ ಇರ್ತಾರೋ ಅಲ್ಲಿಂದನೇ ಪ್ರಾರಂಭವಾಗ್ತದೆ. ಯಾವಾಗ ನಿರ್ವಿಕಲ್ಪತಾ ಪ್ರಾಪ್ತವಾಗ್ತದೆ ಹಾಗೆ ಮೋಕ್ಷ ಮಾರ್ಗ ಪ್ರಾಪ್ತವಾಗ್ತದೆ. आकुलता नहीं करना ही मोक्ष मार्ग है, जिसका सम्यक और वैराग्य दृढ़ है. ಹಾಗೆ ಯಾರ ವೈರಾಗ್ಯ ದೃಢವಾಗಿದೆ, उसे कुछ भी नहीं लगता है, वहाँ सब बात गौण करके शांत बैठ जाता है. जिसके पास वैराग्य की कमी है उसे आकुलता सताती है. ಅಂದರೆ ಯಾರಿಗೆ ವೈರಾಗ್ಯ ದೃಢವಾಗಿರ್ತದೆ, ಸಂಸಾರದಿಂದ ಯಾರು ಭಯಭೀತರಾಗಿರ್ತಾರೆ, ಭಯ ಆದಾಗಲೇ ಮೋಕ್ಷ ಮಾರ್ಗ ಪ್ರಾರಂಭವಾಗ್ತದೆ. ಎಲ್ಲಿ ತನಕ ಭಯವಾಗಂಗಿಲ್ಲ, ಚತುರ್ಗತಿಯ ಭಯವಾಗಂಗಿಲ್ಲ, ಸಂಸಾರ ದುಃಖಮಯವಾದಂಥದ್ದು. ನಾವು ಅನಾದಿ ಕಾಲದಿಂದಲೂ ಸಹ ಎಲ್ಲ ನಾನಾ ಯೋನಿಗಳಲ್ಲಿ ನಾನಾ ದುಃಖವನ್ನು ಭೋಗಿಸಿ ಬಂದಿದ್ವಿ, ಸಂಸಾರ ದುಃಖಮಯವಾದಂಥದ್ದಿದೆ ಎಂದು ಸಂಸಾರದ ಭಯವುಳ್ಳವರಾಗಿ ವೈರಾಗ್ಯವಾಗ್ತದೆ, ದೃಢ ವೈರಾಗ್ಯ ಹುಸಿ ಯಾರಿಗೆ ಪ್ರಾಪ್ತವಾಗ್ತದೆ ಅವರಿಗೆ ಏನಾಗ್ತದೆ? ಮೋಕ್ಷ ಮಾರ್ಗ ಶುರುವಾಗ್ತದೆ, ಪ್ರಾರಂಭವಾಗ್ತದೆ. ಎಲ್ಲಿ ತನಕ ವೈರಾಗ್ಯ ಆಗಂಗಿಲ್ಲ ಅಲ್ಲಿ ತನಕ ಮೋಕ್ಷ ಮಾರ್ಗ ಏನಾಗಲ್ಲ, ಶುರು ಆಗಂಗಿಲ್ಲ. ಮುನಿವ್ರತದಾರೆ ಅನಂತ ಬಾರ್, ಮುನಿಯನ್ನ ಆಗಿ ಅನಂತ ಬಾರ್ ಆದರೂ ಸಹ ಏನಾಗಂಗಿಲ್ಲ, ಮೋಕ್ಷ ಆಗಂಗಿಲ್ಲ. ಚೇಳಾಲದಲ್ಲಿ ದೌಲತ್ ರಾಮ್ಜಿಯವರು ಹೇಳ್ತಾರೆ, ಮುನಿವ್ರತವನ್ನು ಧಾರಣೆ ಮಾಡಿ ಅನಂತ ಬಾರ್ ನವಗ್ರಹವೇಕ ತನಕ ಹೋಗಿ ಜನ್ಮವನ್ನು ಪಡೆದು ತಿರ್ಗಾ ಸಂಸಾರದಲ್ಲಿ ಪರಿಭ್ರಮಣೆಯನ್ನ ಮಾಡ್ತಾರೆ. ಅಂದರೆ ಮುನಿಗಳು ಅನಂತ ಬಾರ್ ಮುನಿಯಾಗಂಗಿಲ್ಲ. ಮುನಿಗಳು ಏನು ಭಾವಲಿಂಗ ಆಗ್ಬೇಕಂದ್ರೆ, ಭಾವಲಿಂಗ ಪ್ರಾಪ್ತವಾಗಬೇಕಂದ್ರೆ ದ್ರವಿಲಿಂಗಿ ಆಗಬೇಕು. ದ್ರವಿಲಿಂಗಿ ಆಗದೇ ಭಾವಲಿಂಗ ಪ್ರಾಪ್ತವಾಗಂಗಿಲ್ಲ. ದ್ರವ್ಯಲಿಂಗ ಅಂದರೆ 28 ಮೂಲಗುಣಗಳನ್ನು ಪಾಲನೆಯನ್ನು ಮಾಡುವಂಥದ್ದು ಮತ್ತು ಬಾಹ್ಯಭ್ಯಂತರ ಪರಿಗ್ರಹಗಳನ್ನು ಏನು ಮಾಡುವಂಥದ್ದು? ತ್ಯಾಗವನ್ನು ಮಾಡೋದು. ಬಾಹ್ಯ ಪರಿಗ್ರಹ ತ್ಯಾಗವಾಗ್ತದೆ ಮತ್ತು ಅಂತರಂಗ ಪರಿಗ್ರಹಗಳನ್ನು ಪೂರ್ಣವಾಗಿ ಬಿಟ್ಟಾಗ ಏನಾಗ್ತದೆ? ಅಲ್ಲಿ ಭಾವಲಿಂಗ ಪ್ರಾಪ್ತವಾಗ್ತದೆ ಅಂತ ಬಂತು. ಬಾಹ್ಯವಾದಂಥ ಪರಿಗ್ರಹಗಳನ್ನು ಬಿಟ್ಟರು, ಅಂತರಂಗ ಪರಿಗ್ರಹ ಇಟ್ಟುಕೊಂಡಿದ್ರೆ, ಅಂತರಂಗದಲ್ಲಿ ಮಿಥ್ಯಾತ್ವ ಪರಿಗ್ರಹ ಇದ್ದರೆ ಅಲ್ಲಿ ಏನಾಗಂಗಿಲ್ಲ, ಭಾವಲಿಂಗ ಪ್ರಾಪ್ತವಾಗಂಗಿಲ್ಲ. ಮತ್ತು ಭಾವಲಿಂಗ ಮತ್ತು ದ್ರವ್ಯಲಿಂಗ ಪ್ರಾಪ್ತವಾಗದೇ ಮೋಕ್ಷ ಆಗಂಗಿಲ್ಲ. ಕೇವಲ ದ್ರವ್ಯಲಿಂಗ ಒಂದೇ ಅನಂತ ಬಾರ್ ನವಗ್ರಹವೇ ಹೋಗ್ಬೇಕಂದ್ರೆ ದ್ರವ್ಯಲಿಂಗದಿಂದ ಹೋಗ್ತಾರಲ್ಲಿ. ಜಿನಲಿಂಗ ಇದು ಏನಿದೆ? ಇದು ಜಿನೇಂದ್ರ ಭಗವಂತರು ಧಾರಣೆ ಮಾಡಿದಂಥ ಲಿಂಗವಿದೆ. 28 ಮೂಲಗುಣಗಳನ್ನು ನಿರ್ದೋಷವಾಗಿ ಪಾಲನೆ ಮಾಡ್ತಾ ಇರ್ತಾರೆ, ಅದರಲ್ಲೇನೂ ಸಹ ದೋಷ ಇರಂಗಿಲ್ಲ. ಮತ್ತು ಹೊರಗಡೆ ಪರಿಗ್ರಹವೂ ಏನು ಇಟ್ಕೊಳ್ಳಂಗಿಲ್ಲ. ಆದರೆ ಅಂತರಂಗದಲ್ಲಿ ಏನಾಗಿರ್ತದೆ? ಪರಿಗ್ರಹಗಳು ಇರ್ತದೆ. ಇದರಿಂದನೇ ಅವರಿಗೇನಾಗಿಲ್ಲ, ಸಂಸಾರದಿಂದ ಪಾರಾಗಕ್ಕಾಗಿಲ್ಲ ಮತ್ತು ಪುನಃ ಸಂಸಾರ ವೃದ್ಧಿ ಆಗ್ತಾ ಇರ್ತದೆ. वैराग्य दृढ़ होता है, उसका कुछ भी नहीं लगता. ಯಾರಿಗೆ ವೈರಾಗ್ಯ ಇರ್ತದೆ ಅವರಿಗೆ ಏನೂ ಸಹ ಅನ್ಸಂಗಿಲ್ಲ. ನೋಡಿ, ಸ್ವಲ್ಪ ಮೋಹ ಆದರೂ ಸಹ ಸಂಸಾರ ವೃದ್ಧಿ ಆಗಿಬಿಡ್ತದೆ. ಮೋಕ್ಷಕ್ಕೆ ಹತ್ರ ಆಗ್ತಾ ಇದ್ದಾಗ ಧರ್ಮ ಬಹಳ ಸೂಕ್ಷ್ಮವಾಗ್ತಾ ಹೋಗ್ತದೆ. ಅದೇ
ಪ್ರಥಮವಾದಂಥ ಭೂಮಿಕೆಯಲ್ಲಿ ಏನಾಗ್ತದೆ, ಬಹಳ ವಿಸ್ತಾರವಾಗಿ ಹೇಳಲಾಗ್ತದೆ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಬಹಳ ಸೂಕ್ಷ್ಮ ರೂಪದಲ್ಲಿ ಹೇಳ್ತಾ ಹೋಗ್ತದೆ. ಪಾಂಡವರು 5 ಜನನೂ ಸಹ ದೀಕ್ಷೆಯನ್ನು ಧಾರಣೆ ಮಾಡಿರ್ತಾರೆ. ದೀಕ್ಷೆ ತಗೊಂಡು ಅವರು ತಪಸ್ಸೆ ಮಾಡ್ತಾ ಇರ್ತಾರೆ. ಅವರು ಪಾಂಡವರ ಕೌರವರ ಪಕ್ಷದಲ್ಲಿ ಉಳಿದಂಥವರು, ಅಂದರೆ ಅವರ ಪರಂಪರೆಯಲ್ಲಿ ಕೆಲವು ಮೊಮ್ಮಕ್ಕಳು ಮರಿಮಕ್ಕಳು ಹೀಗೆ ಉಳಿದಂಥವರು, ಅವರು ನಮ್ಮ ಪೂರ್ವಜರನ್ನು ಇವರೆಲ್ಲ ಏನು ಮಾಡಿದರು, ಎಲ್ಲ ಇವರು ಬಹಳ ದುಃಖಿಗಳನ್ನಾಗಿ ಮಾಡಿದರು ಪಾಂಡವರು. ಈಗ ಇವರು ಕಾಡಲ್ಲಿ ಏನು ಮಾಡ್ತಾ ಇದ್ದಾರೆ, ಮುನಿಗಳಾಗಿ ತಪಸ್ಸೆ ಮಾಡ್ತಾ ಇದ್ದಾರೆ. ಇವರು ಉಪಸರ್ಗ ಮಾಡಬೇಕಂತ ಹೇಳಿ ಅವರು ಅವರ ತಲೆ ಮೇಲೆ ಸಿಗಡಿಯನ್ನಿಟ್ಟು ಅವರಿಗೆ ಏನಾಗ್ತಾರೆ, ಬೆಂಕಿಯನ್ನು ಹಚ್ಚಿಸ್ತಾರಲ್ಲ, ಮತ್ತು ಮೈಗೆಲ್ಲ ಆಭರಣಗಳನ್ನು ತೊಡಿಸ್ತಾರೆ. ಕಾದಂಥ ಕಬ್ಬಿಣದ ಆಭರಣಗಳನ್ನು ಮಾಡಿ ಮೈ ತುಂಬ ಎಲ್ಲ ತೊಡಿಸ್ತಾರಲ್ಲ. ಇದನ್ನು ಬಹಳ ವೇದನ ಆಗ್ತದೆ. 5 ಜನರು ಧ್ಯಾನ ಮಾಡ್ತಾ ಕುತ್ಕೊಂಡಿರ್ತಾರೆ. ವಜ್ರಬಸವ ನಾರಾಜ ಸ್ನಾನನೇ ಇರ್ತದೆ ಅವರಿಗೆ, 5 ಜನರಿಗೂ ಸಹ. ಆಗ ಚಿಕ್ಕವರು 2 ಜನ ಏನು ಮಾಡ್ತಾರೆ, ಅವರು ನಮ್ಮ ಅಣ್ಣಂದಿರು ಹೇಗೆ ಸಹನ ಮಾಡ್ಕೊತಾ ಇದ್ದಾರೆ ಅಂತೇಳಿ ಅವರು ಅಣ್ಣಂದಿರು ಇನ್ನೂ ವೃದ್ಧರಾಗಿದ್ದಾರೆ, ನಾವಾದರೂ ಇನ್ನೂ ಸ್ವಲ್ಪ ಜವಾನರಿದ್ದೀವಿ, ಆದರೆ ಅವರು ವೃದ್ಧರಾದವರು ಹೇಗೆ ಸಹನ ಮಾಡ್ಕೊತಾ ಇದ್ದಾರೆ ಅಂತ ಮೋಹ ಬರ್ತದೆ. ಮೋಹದಿಂದ ಅವರೇನಾಗ್ತಾರೆ, 5 ಜನರ ಶರೀರನೂ ಒಂದೇ ಸಲ ನಷ್ಟ ಆಗಿ ಹೋಗ್ತದೆ. ಆದರೆ 3 ಜನ ಆತ್ಮದಲ್ಲಿ ಲೀನವಾಗಿದ್ರು, ಶರೀರ ಬೇರೆ ಆತ್ಮ ಬೇರೆ, ಮತ್ತು ಪೂರ್ಣವಾದಂಥ ಎಲ್ಲ ಪ್ರಕಾರದ ಮೋಹಗಳಿಂದ ಮುಕ್ತ ಆದರೂ ಅವರಿಗೆ ಮುಕ್ತಿ ಪ್ರಾಪ್ತವಾಗ್ತದೆ. ಆದರೆ ಕೊನೆ 2 ಜನ ಯಾರ್ಯಾರು, ನಕುಲ ಮತ್ತು ಸಹದೇವರು, ಇವರು ಅಣ್ಣಂದಿರ ಬಗ್ಗೆ ಮೋಹ ಆಗ್ತದೆ, ಇವರು ಹೇಗೆ ಸಹನ ಮಾಡ್ಕೊತಾರೋ ಅಂತೇಳಿ ಇಷ್ಟೇ ಮೋಹನೆ ಅವರಿಗೆ ಸರ್ವಾರ್ಥ ಸಿದ್ಧಿ ಹೋಗ್ತದೆ. ಅಂದರೆ ಮತ್ತೆ ಮತ್ತೊಂದು ಭಾವದಲ್ಲಿ ಜನ್ಮವನ್ನು ಪಡೆದು ಮತ್ತೆ ಮೋಕ್ಷಕ್ಕೆ ಹೋಗೋರಿದ್ದಾರೆ. ಅಷ್ಟೇ, ಸ್ವಲ್ಪ ಮೋಹ ಮಾಡಿದರೆ ಮತ್ತೆ ಸಂಸಾರ ವೃದ್ಧಿ ಆಗ್ತದೆ. ಇಲ್ಲಿ ಹೇಳುವಂಥ ತಾತ್ಪರ್ಯ ಅಂದರೆ ಮೋಕ್ಷಕ್ಕೆ ಹೋಗುವಾಗ ಜೀವಿಗೆ ಪೂರ್ಣ ಪ್ರಕಾರದ ಮೋಹವನ್ನು ತ್ಯಾಗ ಮಾಡಬೇಕು. ಪೂರ್ಣವಾದಂಥ ಮೋಹ ತ್ಯಾಗ ಆದಾಗಲೇ ಶರೀರದ ಮೋಹವನ್ನು, ಹಾಗೆ ಬಾಹ್ಯವಾದಂಥ ಪರಪದಾರ್ಥಗಳ ಮೋಹವನ್ನು ಮತ್ತು ಪರಿವಾರದವರ ಎಲ್ಲ ಮೋಹವನ್ನು ಬಿಡಬೇಕಾಗ್ತದೆ. ಆಗಲೇ ಮೋಕ್ಷ ಪ್ರಾಪ್ತವಾಗ್ತದೆ. ಯಾರು ದೃಢವಾಗಿರ್ತಾರೆ ನೋಡ್ರಿ, 3 ಜನ ಬಹಳ ದೃಢವಾಗಿರ್ತಾರೆ, ಅವರು ಪರಿಸರಗಳೆಲ್ಲ ಸಹನ ಮಾಡ್ಕೊತಾರೆ, ಮೋಕ್ಷ ಪ್ರಾಪ್ತವಾಗ್ತದೆ. ಇನ್ನು 2 ಜನರಿಗೆ ಮೋಹವಾಗ್ತದೆ, ಪಾಂಡವರಲ್ಲಿ ಸ್ವಲ್ಪ ಮತ್ತು ಸಂಸಾರ ಸ್ವಲ್ಪ ಉಳಿದುಕೊಳ್ಳುತ್ತದೆ. ಅಂದ್ರೆ ಸಂಸಾರದ ಕಿನಾರದಲ್ಲಿದ್ದಾರೆ. ಇನ್ನು ಒಂದೇ ಭಾವ ಅವರಿಗೆ ಸರ್ವಾರ್ಥಸಿದ್ಧಿಯಿಂದ ಬಂದು ಮನುಷ್ಯ ಭಾವವನ್ನು ಪ್ರಾಪ್ತ ಮಾಡಿಕೊಂಡು ಅದೇ ಭಾವದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ. ಆದರೂ ಇನ್ನು 33 ಸಾಗರ ತನಕ ಏನು ಮಾಡಬೇಕು, ಅವರು ಕಾಯಬೇಕು. ऐसे ही शांत बैठ जाता है दृढ़ वैरागी, ऐसे ही पास वैरागी की कमी है, उसी आकुलता सताती है. ಯಾರಿಗೆ ಆಕುಲತ ಆಗ್ತಾ ಇದೆ ಅಂದರೆ ವೈರಾಗ್ಯ ದೃಢ ಇಲ್ಲ ಅಂಥವರಿಗೆ ಪರಿಸರಗಳಿಂದ ಅವರಿಗೇನಾಗ್ತದೆ, ತೊಂದರೆಗಳಾಗ್ತದೆ, ವಿಚಲಿತರಾಗ್ತಾರೆ. ಅವರು ದೃಢ ವೈರಾಗಿ ಆದಂಥವರು ಆಗಂಗಿಲ್ಲ. ನೋಡ್ರಿ, ಈಗಲೂ ಸಹ ಬಹಳ ದೃಢವಾದ ಜಿನೇಂದ್ರ ಭಗವಂತರು ಹೇಳಿದಂಥ ಮೋಕ್ಷ ಮಾರ್ಗದಲ್ಲಿ ದೃಢವಾಗಿ ಬಹಳ ಅದರ ವಿಶ್ವಾಸದಿಂದ ಶ್ರದ್ಧೆಯಿಂದ ಪಾಲನೆಯನ್ನು ಮಾಡಿ ಕೊನೆಗೂ ಸಹ ಸಮಾಧಿ ಮಹೋತ್ಸವವನ್ನು ಮಾಡ್ಕೊಂಥ ಸಾಧಕರು ಸಹ ಇದ್ದಾರೆ. ಅಂಥವರು ಸಹ ಸಿಗ್ತಾ ಇದ್ದಾರೆ. ಅಂಥ ಮಹಾನು ಆಚಾರ್ಯರು ಹಾಗೆ ಧನ್ಯ ಇದ್ದಾರೆ. ಮನುಷ್ಯವೋ ಪ್ರಾಪ್ತ ಮಾಡಿ ಹಾಗೆ
ಮಹಾವ್ರತವನ್ನು ಧಾರಣೆ ಮಾಡಿ ಜಿನೇಂದ್ರ ಭಗವಂತರು ಹೋದಂಥ ಮಹಾವ್ರತಗಳನ್ನು ಧಾರಣೆ ಮಾಡಿ ಬಹಳ ದೃಢತೆಯಿಂದ ಜಿನೇಂದ್ರ ಭಗವಂತರು ಧಾರಣೆ ಮಾಡಿದಂಥ ವ್ರತಗಳನ್ನು ಸಾಮಾನ್ಯರಿಗೆ ಈ ವರ್ತಮಾನದಲ್ಲಂತೂ ಸಹ ಹೀನವಾದಂಥ ಸಹನನ, ಇಂತಹ ಹೀನ ಸಹನದಲ್ಲೂ ಸಹ ಅಂಥ ಮಹಾವ್ರತವನ್ನು ನಿರ್ದೋಷವಾಗಿ ಪಾಲನೆ ಮಾಡಿ ಸಮಾಧಿ ವರ್ಣವನ್ನು ಮಾಡಿಕೊಂಡ್ರಲ್ಲ ಅಂಥವರು ಬಹಳ ಪ್ರಶಂಸನೀಯವಾಗಿದ್ದರೆ, ಬಹಳ ಧನ್ಯರಿದ್ದಾರೆ ಬಂಧುಗಳೇ. ನಮಗೂ ಸಹ ಅಂಥ ಒಂದು ಸಮಯ, ಅಂಥ ವಿಶುದ್ಧ ಅಂತ ಭಾವ ಪ್ರಾಪ್ತವಾಗಲಿ. ಬಹಳ ದುರ್ಲಭವಾದಂಥದ್ದಿದೆ. ಯಾರಿಗೆ ದೃಢತಾ ಇದೆ ಅಂಥವರು ಮಾತ್ರ ಇದನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ. आकुलता मिलने के उपरांत और अनुकूलता मिलने के उपरांत पुलना नहीं है, ಮತ್ತು प्रतिकूलता में उदासीन नहीं होना, यही मोक्ष मार्ग है. ಮತ್ತು प्रतिकूलता अनुकूलता से गुजरता हुआ मोक्ष मार्ग है, वही मोक्ष मार्ग में मोक्ष में पहुंचता है जो इस पर चलता है. ಆಚಾರ್ಯರು ಹೇಳ್ತಾರೆ, ಅವರು ಅನುಕೂಲತಾ ನಮಗೆ ಅನುಕೂಲವಾಗಿ ಪ್ರಾಪ್ತವಾಯಿತು ಅಂದರೆ ಬಹಳ ಪೂಲ್ನಾನಿ ಅಂದ್ರೆ ಬಹಳ ಏನಾಗಬಾರ್ದು, ಹರ್ಷನೂ ಆಗಬಾರ್ದು. ಅಂದರೆ ಬಹಳ ಉಬ್ಬುವಂಥ ಪೂಲ್ನ ಅಂದರೆ ಉಬ್ಬುವಂಥದ್ದು, ಬಹಳ ಆನಂದಿತರಾಗುವಂಥದ್ದು, ಅನುಕೂಲವಾಗಿ ಆಯಿತು. ಅಥವಾ ಪ್ರತಿಕೂಲತಾ ನಮಗೆ ಅನುಕೂಲವಾಗಿಲ್ಲ ಅಂದಾಗ ನಾರಾಜು ಆಗಬಾರ್ದು, ದುಃಖಿನೂ ಸಹ ಆಗಬಾರ್ದು. प्रतिकूलता में उदासीन नहीं होना है, यही है मोक्ष मार्ग. प्रतिकूलता अनुकूलता से गुजरता हुआ मोक्ष मार्ग है. ಮೋಕ್ಷ ಮಾರ್ಗದಲ್ಲಿ ಒಮ್ಮೆ ಪ್ರತಿಕೂಲತಾ ಪ್ರಾಪ್ತವಾಗ್ತದೆ, ಒಮ್ಮೆ ಅನುಕೂಲತಾ ಪ್ರಾಪ್ತವಾಗ್ತದೆ. ಒಮ್ಮೆ ಏನು ಮಾಡ್ತಾರೆ, ಪ್ರಶಸ್ತ ಮಾಡ್ತಾರ, ಒಮ್ಮೆ ನಿಂದಾ ಮಾಡ್ತಾರ. ಇವೆಲ್ಲ ಮೋಕ್ಷ ಮಾರ್ಗದಲ್ಲಿದ್ದಾವೆ. ಮೋಕ್ಷ ಮಾರ್ಗದಲ್ಲಿ ಒಮ್ಮೆ ಚಡಾವಿರ್ತದೆ, ಉತ್ತರ ಇರ್ತೈತಿ, ಅಂದರೆ ಹಿಡಿಯೋದೇ ಇರ್ತದೆ. ಹಿಡಿಯುವಾಗಂತೂ ಕಠಿಣ ಇರಂಗಿಲ್ಲ, ಇಳ್ಕೊಂಡು ಹೋಗ್ಬೋದು. ಮತ್ತು ಹತ್ಕೊಂಡು ಹೋಗುವಾಗ ಕಠಿಣ ಆಗ್ತದೆ. ಒಮ್ಮೊಮ್ಮೆ ರಸ್ತೆಯಲ್ಲಿ ಏನಾಗ್ತದೆ, ಚಿಕನ ರಸ್ತೆನೂ ಬರ್ತಿದೆ. ಒಮ್ಮೊಮ್ಮೆ ಏನಾಗ್ತದ, ಎಲ್ಲ ಕಲ್ಲು ಮುಳ್ಳು ಕಾಟ ಇರುವಂಥ ರಸ್ತೆನೂ ಸಹ ಪ್ರಾಪ್ತವಾಗ್ತದೆ. ಕೇವಲ ರಸ್ತೆ ಅಂದರೆ ರಸ್ತೆಯಲ್ಲ, ಮೋಕ್ಷ ಮಾರ್ಗದ ಹೇಳಾಗುತ್ತೆ. ಮೋಕ್ಷ ಮಾರ್ಗ ಈ ರೀತಿಯಾದಂಥ ಎರಡೂ ಸಹ ಪ್ರತಿಕೂಲತಾ ಮತ್ತು ಅನುಕೂಲತಾ ಎರಡೂ ಪ್ರಾಪ್ತವಾಗ್ತದೆ. ಸಾಧಕನಾದವನು ಹರ್ಷ ಮತ್ತು ವಿಷಾದದಿಂದ ದೂರವಾಗಿ ಸಮತಾ ಭಾವದೊಂದಿಗೆ ಯಾರು ಮೋಕ್ಷ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಹಾಗೆ ಭಾಳಷ್ಟು ಜನ ಬಂದರು, ಹಾಗೆ ಬಹಳ ಶ್ರಾವಕರು ಬಂದರು, ಖುಷಿಯಾಯಿತು. ಬಹಳ ಜನ ಶ್ರಾವಕರು ಬಂದರೆ, ಹಾಗೆ ಬಂದಿಲ್ಲ, ಬರದೇ ಬಂದರೂ ಸಹ ಪರಿಸ್ಥಿತಿನೂ ಇಲ್ಲ, ಬಂದಿಲ್ಲ ಅಂತ ಹೇಳು ನಾರಾಜಾಗಿರೋಲ್ಲ. ಮೋಕ್ಷ ಮಾರ್ಗಿ ಆದಂಥವರು ತಮ್ಮ ಮಾರ್ಗದಲ್ಲಿ ನಿರಂತರವಾಗಿ ಏನಾಗಿರ್ತಾರೆ, ಅವರು ಸಮತಾ ಭಾವದಿಂದ ಆನಂದಿತವಾಗಿ ಹೋಗ್ತಾ ಇರ್ತಾರೆ. ಮೋಕ್ಷ ಮಾರ್ಗ ಉಜರ್ತೆ रहना ही प्रतिकूलता और अनुकूलता में, यही मोक्ष मार्ग. सहियाದಂಥ ಮೋಕ್ಷ ಮಾರ್ಗ ಏನಿದೆ, सहियाದ मोक्ष मार्ग, इसे इस पर चलना ही है, वही मोक्ष में पहुंच जाता है. और ಏನಾಗ್ತಾರೆ, ಮೋಕ್ಷದಲ್ಲಿ ಹೋಗ್ತಾರೆ. प्रभु ने कहा है, मोक्ष मार्ग साधना रूप से और सहन किया जाता है, तभी मुक्ति मिलती है. ಪ್ರಭುಗಳು ಹೇಳ್ತಾರೆ, ಭಗವಂತರು ಹೇಳ್ತಾರೆ, ಪ್ರಭುನೇ ಕಹಾ ಹೈ मोक्ष मार्ग में और समान रूप से सहन किया जाता है. ಮೋಕ್ಷ ಮಾರ್ಗದಲ್ಲಿ ಸಮಾನ ಸಮತಾ ಭಾವದಿಂದ ಸಹನ ಮಾಡ್ಕೋಬೇಕು. ಆಗಲೇ ಏನಾಗ್ತದೆ, ಮೋಕ್ಷ ಪ್ರಾಪ್ತವಾಗ್ತದೆ. जो परिसर और उपस्वर्ग से डरता है, उसके
ये मोक्ष मार्ग है, इसलिए तो फिर परिसा और आप लोगों को उपसर्ग का खड़े होकर और स्वागत करना चाहिए. ಅಂದರೆ ಪರಿಸ ಮತ್ತು ಉಪಸರ್ಗ ಬರ್ತಾ ಇದೆ ಅಂದರೆ ಸ್ವಾಗತ ಮಾಡಬೇಕು. ಅಹೋ ಭಾಗ್ಯ ಪ್ರಾಪ್ತವಾಗ್ತಾ ಇದೆ ಅಂದರೆ ಕರ್ಮ ನಿರ್ಜರೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಗ್ತಾ ಇದೆ. ಬಹಳ ಸಾಧಕರಾದರೆ ಆನಂದ ಆಗ್ತದೆ. ಅಂದರೆ ಪರಿಸರಗಳು ಬರ್ತಾ ಇದ್ದಾವೆ. ಈಗ ನೋಡ್ರಿ, ಈಗ ಸಾಮಾಯಿಕದಾಗ 4 ಸೊಳ್ಳೆ ಕಡಿಯಕತ್ತಾವಂದ್ರೆ ಸಾಧಕನಿಗೆ ಆನಂದ ಆಗ್ತೈತಿ. ಏನು ಹೇಳ್ರಿ, ಸೊಳ್ಳೆ ಕಡಿತಾ ಇದಾವಂದ್ರೆ ಮಚ್ಚರ್ ಕಡಿಯಕತ್ತಾವಂದ್ರೆ ಏನು ಹೇಳ್ರಿ, ಅವಾಗ ಪರೀಕ್ಷೆಗಳು ಆಗ್ತದೆ. ಅಂದ್ರೆ ಸೊಳ್ಳೆ ಉಪಕಾರ ಮಾಡತೈತಿ. ಏನು ಮಾಡಕತ್ತೈತಿ? ಮಚ್ಚರ ಉಪಕಾರ ಮಾಡ್ತದೆ, ನಮ್ಮನ್ನು ಜಾಗ್ರತೆ ಇಡ್ತಾ ಇದ್ದದ. ಜಾಗ್ರತ ಅವಸ್ಥೆಯಲ್ಲಿ ಇಡುವಂಥ ಕೆಲಸ ಮಾಡ್ತಿದ್ದ ಸೊಳ್ಳೆ. ಇಲ್ಲ ಅಂದ್ರೆ ಸೊಳ್ಳೆ ಇಲ್ಲ, ಆರಾಮೆಲ್ಲ ಗಾಳಿ ಬೀಸ್ತೈತಿ, ಒಳ್ಳೆ ಕೂಲರ್ ಒಳ್ಳೆ ತಂಪಾದ ಗಾಳಿ ಬರ್ತೈತಂದ್ರೆ ಏನು ಬರ್ತೈತಿ, ಏನಾಗ್ತೈತೆ ಹೇಳ್ರಿ, ನಿದ್ದೆ ಬರ್ತಾವ. ಆದರೆ ಸೊಳ್ಳೆ ಕಡಿಯಾಕತ್ತಂದ್ರೆ ನಿದ್ದೆ ಹೆಂಗೆ ಬರ್ಬೇಕ್ರಿ? ತೋರಿಸ್ಕೊಳಂಗಿಲ್ಲ, ಅಲ್ಲಿ ತೋರಿಸುವಂಥ ಭಾವ ಸಹಿತ ಮಾಡಂಗಿಲ್ಲ. ಅಂದ್ರೆ ಕಡಿಯಾಕತ್ತೈತಂದ್ರೆ ಆ ಸೊಳ್ಳೆ ಬಗ್ಗೆ ಬಹಳ ಕೃತಜ್ಞತಾ ಭಾವ, ಉಪಕಾರ ಮಾಡಿದೀತದ. ಏನು ಮಾಡ್ತೈತಿ? ಉಪಕಾರ ಮಾಡಾಕತ್ತೈತಿ. ಸಾಧನ ಮಾಡಾಕ ನಿಮ್ಮ ಸಾಧನಾ ಮಾರ್ಗದಾಗ ಸಕ್ರಿಯವಾಗಿ ಉಪಕಾರ ಮಾಡಾಕತ್ತೈತಿ. ಈ ಭಾವನ ತಿಳ್ಕೊಂಡು ಚಿಂತನೆ ಮಾಡ್ತಾರ. ಆದ್ರೆ ಈಗ ಯಾಕೆಲ್ಲ ಸೊಳ್ಳೆ ಎಲ್ಲ ತುಂಬಿದಾವ ಆ ರೂಮಾಗ, ಈ ಶ್ರಾವಕರೆಲ್ಲ ಬಂದ ರೂಮೊಳಗೆ ಸೊಳ್ಳೆ ತುಂಬ ಹೋಗಿದಾರ ಒಳಗೆ. ಅಂತ ವಿಚಾರ ಹೀಗೆ ಮಾಡಂಗಿಲ್ಲ, ಚಿಂತನೆ ಮಾಡಂಗಿಲ್ಲ. ಆದರೆ ಸೊಳ್ಳೆ ಒಳಗೆ ಬಂದಾವಂದ್ರೆ ಚಲೋ ಆಯಿತು ಅಂತ ತಿಳ್ಕೊಂತಾರೆ. ಮತ್ತು ಸೊಳ್ಳೆ ಇಲ್ಲ ಅಂದ್ರೆ ರಾತ್ರಿಗೆ ಚಲೋ ನಿದ್ದೆ ಬೀಳ್ತೈತಿ. ನಿದ್ದೆ ಏನಾಗ್ತೈತಿ? ಗಹರಾಯಿ ನಿದ್ದೆ ಬೀಳ್ತೈತಿ. ಸೊಳ್ಳೆ 4 ಇದಾವಂದ್ರೆ ಏನಾಗ್ತೈತಿ? ಅವಾಗ ಎಚ್ಚರ ಆಗ್ತಾ ಇರ್ತೈತಿ. ಸಾಧಕರಿಗೆ ಹೇಳಿದ್ದಾರೆ ಹೇಗೆ ಅಂದರೆ, ಹಾಗೆ ಅವರಿಗೆ ಅವ್ರು ಹೆಂಗಂದ್ರೆ ಸ್ವಾನ ನಿದ್ದ ಅಂತ. ಅಂದ್ರೆ ಸ್ವಾನ ಅಂದರೆ ನಾಯಿ. ನಾಯಿ ಹೆಂಗೆ ನಿದ್ದೆ ಮಾಡ್ತೈತಿ? ಸ್ವಲ್ಪ ಪಟ್ಟ ಆವಾಜ್ ಆದ್ರೂ ಪಟ್ಟ ನಿದ್ದೆ ಬಿಡ್ತೈತಿ. ಹೀಗೇನೆ ಸಾಧಕರಾದವರು ಸಹ ಜಾಗೃತರಾಗಿರ್ತಾರೆ. ಪ್ರತಿ ಸಮಯದಲ್ಲೂ ಸಹ ಜಾಗೃತರಾಗಿರೋದಕ್ಕೂ ಸಹ ಪ್ರಕೃತಿ ಹಾಗೆ ಉಪಸರ್ಗಾದಿಗಳು ಸಹ ಅನುಕೂಲವಾಗಿ ಮಾಡ್ತೈತಿ. ನೋಡ್ರಿ, ಯಾರೂ ಸಹ ಒಬ್ಬರು ಮುನಿ ಮಹಾರಾಜ ಇರ್ತಾರೆ, ಮಹಾನ್ ಸಾಧಕರು. ಹಾಗೆ ಅವರು ಒಂದು ಜಂಗಲಲ್ಲಿ ಪ್ರತಿದಿನ ಒಂದು ವಿಶಾಲವಾದಂಥ ಬಂಡೆಯ ಮೇಲೆ ಹೋಗಿ ಧ್ಯಾನವನ್ನು ಮಾಡ್ತಿದ್ರು. ಹಾಗೆ ಯಾವಾಗ ಪ್ರತಿದಿನವೂ ಆಹಾರ ಕೇಳ್ತಾ ಇರಲಿಲ್ಲ ಅವರು. ಯಾವಾಗ ಅವರಿಗೆ ಉಪವಾಸಗಳನ್ನು ಮಾಡಿ 2, 3, 4, 8, 10 ಉಪವಾಸಗಳು ಮಾಡಿ ಆಹಾರ ಕೇಳ್ತಿದ್ರು. ಊರೊಳಗೆ ಬರ್ತಿದ್ರು ಮತ್ತು ಆಹಾರ ಮಾಡಿಕೊಂಡು ಹೋಗ್ತಿದ್ರು. ಒಬ್ಬರು ಪೂರ್ವ ಜನ್ಮದ ಅಂದರೆ ಪೂರ್ವದ ಒಬ್ಬ ವೈರಿ ಆ ಮುನಿಗಳು ಧ್ಯಾನ ಮಾಡುವಂಥ ಬಂಡೆಯನ್ನು ನೋಡ್ತಾನಾತ. ನೋಡಿ, ಪೂರ್ವದಲ್ಲಿ ಸಂಸಾರದಲ್ಲಿ ಇದ್ದಾಗ ಅಜ್ಞಾನದಲ್ಲಿ ರಾಗಿಯಾಗಿ ದ್ವೇಷವನ್ನು ಮಾಡ್ತಾರೆ. ಸಂಸಾರದಲ್ಲಿ ರಾಗದಿಂದಲೇ ದ್ವೇಷ ಉತ್ಪನ್ನವಾಗ್ತದೆ. ಯಾವುದೋ ಒಂದು ಕಾರಣದಿಂದ ಯಾರೊಂದಿಗೂ ಸ್ವಲ್ಪ ದ್ವೇಷ ಭಾವ, ಹಾಗೆ ಯಾವುದೋ ಜಗಳ ಏನೋ ಆಗಿರ್ತೈತಿ. ಇದರಿಂದ ಮನುಷ್ಯ ಜಗಳ ಮಾಡಿದವರು ಆಮೇಲೆ ವೈರಾಗ್ಯ ಆಯಿತು, ದೀಕ್ಷೆ ತಗೊಂಡ್ರು, ಮುನಿಯಾದರು, ಎಲ್ಲವನ್ನ ಅವರು ಪೂರ್ವದ ಎಲ್ಲವನ್ನ ಮರ್ತು ಬಿಟ್ರಲ್ಲ. ಮರ್ತವಳು ಏನಾದರೂ ಆ ಕಷಾಯಗಳನ್ನು ಬಿಟ್ಟು ಅವರು ಮಹಾವ್ರತಿಗಳಾದರು. ಆದರೆ ಯಾರೊಂದಿಗೆ ಜಗಳ ಆಗಿತ್ತು ಆ ಮನುಷ್ಯ ಇಟ್ಕೊಂಡಿರ್ತಾನದು. ಹಾಗೇನೆ ಆತ ಒಮ್ಮೆ ಬೆಟ್ಟದ ಕಾಡಲ್ಲಿ ಹೋದಾಗ ಮುನಿಗಳನ್ನು ನೋಡ್ತಾನಂತ. ನೋಡಿದಾಗ ಈ ಬಂಡೆ ಮೇಲೆ ಇವರು ಧ್ಯಾನ ಮಾಡ್ತಿದ್ದಾರೆ.
ಆತನಿಗೆ ಪೂರ್ವದ ದ್ವೇಷವನ್ನು ತೀರಿಸಿಕೊಳ್ಳುವಂಥ ಭಾವ ಆಗ್ತದೆ ಆತನಿಗೆ. ಮುನಿಗಳು ನೋಡ್ತಾನೆ. ಅದೇ ಸಮಯದಲ್ಲಿ ಮುನಿಗಳು ಆಹಾರಕ್ಕಾಗಿ ಮುದ್ರೆ ಹಾಕ್ಕೊಂಡು ಹೊರಟು ಹೋಗ್ತಾರೆ. ಹೋದ್ಮೇಲೆ ಆತ ಏನು ಮಾಡ್ತಾನೆ, ಬಂಡೆ ಕೆಳಗಡೆ ಎಲ್ಲ ಕಟ್ಟಿಗೆ ಎಲ್ಲ ತಂದು ರಾಶಿ ಹಾಕ್ತಾನೆ. ಹಾಕಿ ಬೆಂಕಿ ಹಚ್ತಾನೆ. ದೊಡ್ಡ ಉರಿಯನ್ನು ಮಾಡ್ತಾನೆ. ಇದರಿಂದ ಆ ಕಲ್ಲು ಕೆಂಪಗೆ ಕಾದಿರ್ತದೆ ಪೂರ್ಣ. ಮೇಲೆ ಬಿಸಿಲು ಸುಡ್ತಾ ಇರ್ತದೆ ಮತ್ತು ಬಂಡೆ ಕೆಂಪಗೆ ಏನಾಗಿದೆ ಕಾದಿರ್ತದೆ. ಮುನಿ ಮಹಾರಾಜರು ಆಹಾರ ಮಾಡ್ಕೊಂಡು ಬರ್ತಾರೆ. ಎಷ್ಟೋ ದಿನ ಪಾರಣೆ ಉಪವಾಸ ಮಾಡಿ ಪಾರಣೆ ಮಾಡಿರ್ತಾರೆ. ಪಾರಣೆ ಮಾಡ್ಕೊಂಡು ಬರ್ತಾರೆ. ಪ್ರತಿದಿನ ಬಂಡೆ ಮೇಲೆ ಧ್ಯಾನ ಮಾಡ್ತಿದ್ರು ಬಂದು. ಇವತ್ತು ಬಂಡೆ ಮೇಲೆ ಕುತ್ಕೊಂಡು ಧ್ಯಾನ ಮಾಡೋ ಭಾವದಿಂದ ಬಂಡೆ ಹತ್ರ ಬಂದರೆ ಬಂಡೆ ನೋಡ್ತಾರೆ, ಕಾದು ಕೆಂಪಾಗಿದೆ. ಅದರ ಸಂಕಲ್ಪ ಎಂದು ಸಂಕಲ್ಪದಿಂದ ಹಿಂಜರಿಯೋಲ್ಲ. ಅಂದರೆ ಅವರು ಬಹಳ ಸಂತೋಷ ಆಗ್ತದೆ. ಇಂದು ನಮ್ಮ ಆಯು ಕ್ಷೀಣವಾಗುವಂಥ ಕಾಲ ಏನಾಗಿದೆ, ಸಮೀಪವಾಗಿದೆ. ಸಮಾಧಿ ಕಾಲ ನಿಶ್ಚಿತವಾಗಿದೆ. ದೃಢವಾಗಿ ಚಿತ್ತರಾಗಿ ದೃಢತಾದಿಂದ ವಿಶ್ವಾಸದಿಂದ ಏನು ಮಾಡ್ತಾರೆ, ಅವರು ಆ ಬಂಡೆ ಮೇಲೆ ಏರ್ತಾರೆ. ಹೋಗಿ ಕುತ್ಕೊತಾರೆ. ಹೇಗೆ ಕುತ್ಕೊತಿದ್ರು ಹಾಗೆ ಪ್ರತಿದಿನ ಕುತ್ಕೊಳ್ಳೋ ಹಾಗೆ ಕುತ್ಕೊತಾರೆ. ಧ್ಯಾನದಲ್ಲಿ ಮಗ್ನರಾಗಿ ಬಿಡ್ತಾರೆ. ಹಾಗೆ ಶರೀರವೆಲ್ಲವೂ ಸಹ ಸುಟ್ಟು ಎಲ್ಲ ಇದಾಗಿ ಇಷ್ಟು ಶರೀರದಲ್ಲಿ ವೇದನ ಆಗ್ತದ. ಆದರೆ ಅವರ ಆ ವೇದನೆ ಎಲ್ಲ ಸಹನ ಮಾಡ್ಕೊಂತ ಅವರೇನು ಮಾಡ್ತಾರೆ, ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ತಾರೆ. ಅಂದರೆ ಹೇಳುವಂಥ ತಾತ್ಪರ್ಯ ಏನಂದರೆ, ಸಾಧಕರಾದಂಥವರಿಗೆ ನಿಜವಾದಂಥ ಮೋಕ್ಷ ಮಾರ್ಗದಲ್ಲಿ ಸಾಧನೆ ಮಾಡುವಂಥವರು ಕರ್ಮ ನಿರ್ಜರೆಗಾಗಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಆ ಕರ್ಮ ಒಮ್ಮೆಲೆ ಬಹಳಷ್ಟು ಕರ್ಮಗಳು ಒಂದೇ ಸಲ ನಿರ್ಜರೆ ಆಗ್ತಾ ಇದೆ. ಉಪಸರ್ಗಗಳಾದಾಗ, ಪರಿಸರಗಳು ಬಂದಾಗ ಬಹಳ ಕರ್ಮ ನಿರ್ಜರೆ ಆಗ್ತದೆ. ಆಗ ಸಾಧಕನ ಸಮತಾ ಪರೀಕ್ಷೆ ಆಗ್ತದೆ. ಎಷ್ಟು ಸಮತಾ ಭಾವನದಿಂದ ಇರ್ತಾರೆ ಅನ್ನೋದನ್ನಲ್ಲಿ ಪರೀಕ್ಷೆಗಳಾಗ್ತದೆ. ಈ ಸಾಧನೆ ಮಾಡ್ತಾ ನಾನಾ ಪ್ರಕಾರ ಯಾರೋ ಹೋಗ್ತಾ ಇರೋ ವಿಹಾರ ಮಾಡ್ತಾ ಹೋಗಿದ್ದಾಗ ಯಾರೋ ಸ್ತುತಿ ಮಾಡ್ತಾರೆ, ಯಾರೋ ನಿಂದ ಮಾಡ್ತಾರ, ಯಾರೋ ಬಂದು ಹೊಡಿತಾರ, ಬೈತಾರ. ಅಷ್ಟೇ ಅಲ್ಲ, ನಾನಾ ಪ್ರಕಾರದ ಉಪಸರ್ಗಗಳಾಗ್ತದೆ. ಆಗ ಮುನಿಗಳು ಆ ಸಮಯದಲ್ಲಿ ರಾಗಿಯಾಗದೆ ದ್ವೇಷಿಯಾಗದೆ ಇರ್ಕೊಳ್ಳೋದೇ ನಿಜವಾದ ಸಾಧನೆ. ಈಗ ರಾಗದ್ವೇಷಗಳಾಗ್ತಕ್ಕಂಥ ನಿಮಿತ್ತಿಗಳು ಪ್ರಾಪ್ತವಾಗದೇ ಇದ್ದಾಗ ರಾಗದ್ವೇಷಿ ಆಗದಿರೋ ಸಾಮಾನ್ಯ ಎಲ್ಲರೂ ಆಗ್ತಾರೆ, ಸಾಮಾನ್ಯ ಶ್ರಾವಕರು ಆಗಿರ್ತಾರೆ. ಆದರೆ ರಾಗದ್ವೇಷಗಳು ನಿಮಿತ್ತ ಪ್ರಾಪ್ತವಾದಾಗ ರಾಗದ್ವೇಷಿ ಆಗದೆ ಇರುವಂಥ ನಿಜವಾದಂಥ ಸಾಧನ ಇದೆ. ನೋಡ್ರಿ, ಹಾಗೆ ಪ್ರತಿಯೊಂದು ಸಮಯದಲ್ಲೂ ಸಹ ಕರ್ಮ ನಿರ್ಜರ ಆಗ್ತದೆ. ಅಸಂಖ್ಯಾತ ಗುಣಿ ಕರ್ಮಗಳ ನಿರ್ಜರ ಆಗ್ತಾ ಇರ್ತದೆ ಮಹಾವೃತದಲ್ಲಿ. ಆದರೆ ಇನ್ನು ಪರಿಸರಗಳು ಬಂದಾಗ ಇನ್ನು ವಿಶೇಷ ರೂಪದ ಕರ್ಮ ನಿರ್ಜರ ಆಗ್ತದೆ. ವಿಶೇಷ ಕರ್ಮ ನಿರ್ಜರ ಆಗ್ತದೆ. ಜಾಸ್ತಿ ಕರ್ಮಗಳು ನಿರ್ಜರ ಆಗ್ತವೆ. ದಶಲಕ್ಷಣ, ಸೋಲಾಕಾರಣ ಆದಿಗಳಲ್ಲಿ ಇನ್ನು ವಿಶೇಷವಾದಂಥ ಕರ್ಮದ ನಿರ್ಜರಿ ಆಗ್ತಾರೆ. ಶ್ರಾವಕರು ದಶಲಕ್ಷಣ, ಸೋಲಾಕರಣ ಆದಿ ವಿಶೇಷ ಪರ್ವತಿಥಿಗಳಲ್ಲಿ ಅಷ್ಟಮಿ, ಚತುರ್ದಶಿ ಆದಿಗಳಲ್ಲಿ ಅವರು ವಿಶೇಷವಾದಂಥ ಸಂಯಮವನ್ನು ಪಾಲನೆ ಮಾಡ್ತಾರೆ. ಆಗ ವಿಶೇಷವಾದ ಸಾವಗ್ರಿಗೂ ಸಹ ಕರ್ಮ ನಿರ್ಸರಿ ಆಗ್ತದೆ ಆ ಸಮಯದಲ್ಲಿ. ಮುನಿಗಳಂತೂ ವಿಶೇಷವಾಗಿ ಇರ್ತಿತ್ತು ಯಾವಾಗಲೂ ಸಹ. ಮತ್ತು ಯಾವಾಗಲೂ ಕರ್ಮಗಳ ನಿರ್ಜರೆ ಮಾಡೋದರಲ್ಲಿ ಸಾಧಕರು ಏನಾಗಿರ್ತಾರೆ, ತೊಡ್ಕೊಂಡಿರ್ತಾರೆ. ಅಂಥವರು ಇಲ್ಲ ಆಚಾರ್ಯ ಭಗವಂತರಿಗೆ ಯಾರಿಗೆ ದೃಢತಾ ಇರ್ತದೆ ಅಂಥವರು ಪರಿಸರಗಳಿಗೆ ಹೆದರೋಲ್ಲ. ಆಸ್ಥಾ ಅವರು ಹಾಗೆ संयम की पृथक में और मंजिल पाते हैं. आस्था और संयम
ಆಸ್ಥಾ ಮತ್ತು ಆಸ್ಥಾ ನೋಡ್ರಿ, ಆಸ್ಥಾದಿಂದಲೇ ಈ ಕಾಲದಲ್ಲಿ ಜಿನೇಂದ್ರ ಭಗವಂತರು ಧಾರಣೆ ಮಾಡಿದಂಥ ಮಹಾಮೃತವನ್ನು ಧಾರಣೆಯನ್ನು ಮಾಡ್ತಾರೆ. ಮತ್ತು ಶ್ರದ್ಧಾ, ಇದರಿಂದಲೇ ಏನಾಗ್ತದೆ, ಮೋಕ್ಷ ಪ್ರಾಪ್ತವಾಗ್ತದೆ. ಮೋಕ್ಷ ಕಿ ಮಂಜಿಲ್ ಮಿಲ್ತಿ. ಯಾರಲ್ಲಿ ಆಸ್ಥಾ ಇಲ್ಲ ಮತ್ತು ಸಂಯಮ ಇಲ್ಲ, ಇಂದ್ರಿಯ ಸಂಯಮ, ಪ್ರಾಣಿ ಸಂಯಮ, ಎರಡು ಸಂಯಮಗಳನ್ನು ಪಾಲನೆಯನ್ನು ಮಾಡಬೇಕು. ಆವಾಗ ಮಾತ್ರ ಏನಾಗ್ತದೆ, ತಪ ಮಾಡಲಿಕ್ಕೆ ಯೋಗ್ಯರಾಗಿರ್ತಾರೆ. ಸಂಯಮ ಇಲ್ಲದೆ ತಪ ಆಗಂಗಿಲ್ಲ. ಇಂದ್ರಿಯ ಸಂಯಮ, ಪ್ರಾಣಿ ಸಂಯಮಗಳನ್ನು ಮಾಡಿದಾಗ ಮಾತ್ರ ಅಂತರಂಗ ಬಹಿರಂಗವಾದಂಥ ತಪವನ್ನು ಮಾಡಲಿಕ್ಕೆ ಯೋಗ್ಯರಾಗಿರ್ತಾರೆ. ಸಂಯಮ ಇಲ್ಲದೆ ಹೆಂಗೆ ತಪ ಮಾಡ್ಲಿಕ್ಕೆ ಆಗ್ತೈತಿ? ತಪ ಮಾಡೋಕ್ಕೆ ಆಗಂಗಿಲ್ಲ. ಇಲ್ಲಿ ಆಚಾರ್ಯ ಭಗವಂತರು ಹೇಳ್ತಾರೆ, जो संकल्प लिया है उस पर समर्पित होना, अन्य की और दृष्टि है रखना है। मोक्ष मार्ग में आत्मविश्वास ही काम करता है। जो संकल्प लिया है उस पर समर्पित होना है. ಸಂಕಲ್ಪವನ್ನು ಮಾಡಿದೆ ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯದಲ್ಲಿ. ಗುರುಗಳು ಸಂಕಲ್ಪವನ್ನು ಮಾಡಿಸ್ತಾರೆ ಅಷ್ಟೇ ಮೋಕ್ಷ ಮಾರ್ಗದಲ್ಲಿ. ಆದರೆ ಮೋಕ್ಷ ಮಾರ್ಗದಲ್ಲಿ ಆ ಶಾಸ್ತ್ರಗಳನ್ನೇ ಹೇಳ್ತಿದ್ರು, ಬೆಳ್ಳು ತೋರ್ಸಕ್ಕೆ ಬರ್ತೈತಿ, ಬೆಳ್ಳು ಹಿಡ್ದ ನಡ್ಸಕ್ಕೆ ಬರಂಗಿಲ್ಲ. ಮೋಕ್ಷ ಮಾರ್ಗ ತೋರ್ಸೋದಷ್ಟೇ ಐತಿ, ಮೋಕ್ಷ ಮಾರ್ಗ ನಡ್ಸೋಕ್ಕೆ ಆಗಂಗಿಲ್ಲ. ಗುರುಗಳು ಸಂಕಲ್ಪವನ್ನು ಮಾಡಿಸ್ತಾರಷ್ಟೇ. ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯದಲ್ಲಿ ಜೋ ಸಂಕಲ್ಪ ಲಿಯಾ ಹೈ ಅಂದರೆ ಏನು, ಸಂಕಲ್ಪ ತೆಗೆದುಕೊಂಡಿದ್ರಿ, ಉಸಿ ಪರ್ ಸಮರ್ಪಿತ್ ಹೋನಾ, अन्य की और दृष्ಟಿ नहीं है. ಅಂದರೆ ಬೇರೆ ಕಡೆಗೆ ದೃಷ್ಟಿಯನ್ನು ಹರಿಸಬಾರ್ದು. ನಾವೇನು ವ್ರತ ತಗೊಂಡಿದ್ವಿ ಮತ್ತು ಏನು ಅದರ ಬಗ್ಗೆ ದೃಢತಾ ಇರಬೇಕು, ಬೇರೆ ಕಡೆ ದೃಷ್ಟಿಯನ್ನು ಇಡಬಾರದು. ಸಾಧನೆ ಮಾಡುವಂಥ ಸಾಧಕರ ಲಕ್ಷ್ಯ, ಸಾಧನೆ ಮಾಡೋ ಪ್ರಾರಂಭದಲ್ಲಿ, ಸಾಧನ ಶುರು ಮಾಡೋ ಪ್ರಾರಂಭದಲ್ಲಿ ಯಾವ ಉದ್ದೇಶದಿಂದ ಶುರು ಮಾಡಿರ್ತಾರೆ, ಆ ಲಕ್ಷ್ಯವನ್ನು ಅಂತಿಮ ತನಕ ಏನಾಗಿಟ್ಕೋಬೇಕು, ಲಕ್ಷ್ಯದಲ್ಲಿ ಇಟ್ಕೋಬೇಕು. ಯಾವ ಲಕ್ಷ್ಯ ಇಟ್ಕೊಂಡು ಅದನ್ನು ಧಾರಣೆಯನ್ನು ಮಾಡಿದರು. अन्य की ओर दृष्टि नहीं रखना है. मोक्ष मार्ग में आत्मविश्वास ही काम करता है. ಮೋಕ್ಷ ಮಾರ್ಗದಲ್ಲಿ ಆತ್ಮದ ವಿಶ್ವಾಸವೇ ಇಲ್ಲಿ ಕೆಲಸವನ್ನು ಮಾಡ್ತದೆ. ಬೇರೆ ಯಾವುದೂ ಸಹ ಇಲ್ಲಿ ಕೆಲಸಕ್ಕೆ ಬರೆಯಂಗಿಲ್ಲ. ವಿಶ್ವಾಸ ಇಲ್ಲ, ಬಹಳಷ್ಟು ಜ್ಞಾನನೂ ಐತಿ, ಆದರೆ ವಿಶ್ವಾಸ ಇಲ್ಲ ಅಂದ್ರೆ ಮೋಕ್ಷ ಐತೋ ಇಲ್ಲೋ, ಸ್ವರ್ಗ ಐತೋ ಇಲ್ಲೋ, ಸ್ವರ್ಗ ನರಕ ಯಾರು ನೋಡಿದಾರ? ಹಾಗೆ ಮೋಕ್ಷವನ್ನು ಯಾರು ನೋಡಿದ್ದಾರೆ? ಈಗೆಲ್ಲ ಎಲ್ಲವನ್ನ ತ್ಯಾಗ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಆಮೇಲೆ ಸಿಗ್ತೈತೋ ಇಲ್ಲೋ? ಹೀಗೆ ವಿಶ್ವಾಸ ಇಲ್ಲ ಅಂದರೆ ಹೇಗೆ ಮೋಕ್ಷ ಮಾರ್ಗ ಹೋಗ್ಲಿಕ್ಕೆ ಆಗ್ತೈತಿ? ಆಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ವಿಶ್ವಾಸ ಇರಬೇಕು. ವಿಶ್ವಾಸದೊಂದಿಗೆ ಚಿಕ್ಕ ವ್ರತವನ್ನು ಪಾಲನೆ ಮಾಡಿದರೂ ಸಹ ಆ ವ್ರತ ಏನಾಗ್ತದೆ, ಒಂದು ದಿವಸ ಮೋಕ್ಷ ಪ್ರಾಪ್ತವಾಗ್ತದೆ. ಆದರೆ ವಿಶ್ವಾಸ ಇಲ್ಲದೆ ಬಹಳಷ್ಟು ವ್ರತ ತಗೊಂಡ್ರು, ಅಣುವ್ರತ ತಗೊಂಡ್ರು, ಮಹಾವ್ರತ ತಗೊಂಡ್ರು, ಅಥವಾ ಬಹಳ ವ್ರತ ಐತಿ, ಆದ್ರೆ ವಿಶ್ವಾಸ ಇಲ್ಲ, ಶ್ರದ್ಧಾ ಇಲ್ಲ ಅಂದ್ರೆ ಮೋಕ್ಷ ಸಿಗ್ತೈತಿ? ಸಿಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯ. अपने शरीर के माध्यम से जो बिना बोले मोक्ष मार्ग का कथन कर रहे हैं, ऐसे ही वीतरागी मुनिराज होते हैं. ಮುನಿರಾಜ್ ಅಂತ ಹೇಳಿದ್ರೆ ಮುನಿಗಳು ಉಪದೇಶ ಮಾಡಬೇಕನ್ನಂತ ಅವಶ್ಯಕತೆ ಇಲ್ಲ. ಏನು ಹೇಳ್ರಿ, ಮುನಿಗಳ ಉಪದೇಶ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ. ಯಾರು ತಿಳ್ಕೊಂಡಿರ್ತಾರೆ, ಜ್ಞಾನಿಗಳಾಗಿರ್ತಾರೆ, ಸ ಕಲ್ಯಾಣದೊಂದಿಗೆ ಪರ ಕಲ್ಯಾಣಕ್ಕೂ ಸಹ ನಿಮಿತ್ತರಾಗ್ತಾರೆ.
ಬೇರೆಯವರ ಕಲ್ಯಾಣವಾಗಲಿ ಎನ್ನುವಂಥ ಉಪದೇಶವನ್ನು ಮಾಡ್ತಾರೆ. ಆದರೆ ಯಾರಿಗೆ ಉಪದೇಶ ಮಾಡಕ್ಕೆ ಬರಂಗಿಲ್ಲ, ಹೇಳಕ್ಕೆ ಬರಂಗಿಲ್ಲ, ಅವರು ಮುನಿಯಾಗಕ್ಕೆ ಬರ್ತೈತಿಲ್ಲೋ? ಬರ್ತೈತಿಲ್ಲ? ಬರ್ತೈತಿ. ಆದ್ರೆ ಇಲ್ಲ ಆಚಾರ್ಯ ಹೇಳ್ತಾರೆ, अपने शरीर के माध्यम से जो बिना बोले मोक्ष मार्ग कथन कर रहा है. ಮೋಕ್ಷ ಮಾರ್ಗ ಏನಂತ ಹೇಳಿದರೆ ಬೋಲ್ನೆ ಅಂದರೆ ಹೇಳುವಂಥ ಅವಶ್ಯಕತೆನ ಇಲ್ಲ. ಮೋಕ್ಷ ಮಾರ್ಗದಲ್ಲಿ ಏನು ಇರ್ತಾರೆ, ಏನು ಜನಲಿಂಗವನ್ನು ಧಾರಣೆ ಮಾಡ್ಕೊಂಡು ಮೋಕ್ಷ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ಸ್ವತಃ ಅವರ ಈ ಲಿಂಗವೇ ಉಪದೇಶವನ್ನು ಮಾಡ್ತಾ ಇರ್ತದೆ. ಸ್ವತಃ ಜಗತ್ತಿಗೆಲ್ಲ ಅದು ಉಪದೇಶವನ್ನು ಮಾಡ್ತಾ ಇರ್ತದೆ. ನೋಡ್ರಿ, ಹಾದಿಯಲ್ಲಿ ಹೋಗುವಾಗ ಮಾಡುವಾಗ ಅನ್ಯ ಸಮಾಜದವರು ಜೈನರಿಗೆ ಅದ್ರ ಗೊತ್ತಿರ್ತೈತಿ. ಎಲ್ಲೋ ಬಂದು ಪ್ರವಚನ ಕೇಳಿರ್ತಾರೆ, ಮುನಿಗಳ ಉಪದೇಶ ಕೇಳಿರ್ತಾರೆ, ಅಥವಾ ಅವರ ತಂದೆ ತಾಯಿಯವರು ಅವರಿಗೆ ಬೋಧನೆ ಮಾಡಿರ್ತಾರೆ, ಗೊತ್ತಿರ್ತೈತಿ. ಅನ್ಯ ಸಮಾಜದವರು ಎಂದೂ ಸಹ ಕೆಲವು ಜಾಗದಲ್ಲಿ ಮುನಿಗಳನ್ನು ನೋಡೇ ಇರೋಲ್ಲ. ಜೈನ ಮುನಿಗಳು ಹೇಗಿರ್ತಾರೆ ಅನ್ನೋದು ಗೊತ್ತಿರೋಲ್ಲ. ಆದರೂ ಸಹ ಅವರು ನೋಡಿಯೇ ಸಹ ಶ್ರದ್ಧಾ ಮಾಡ್ತಾರೆ, ನೋಡಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾರೆ, ಎಷ್ಟು ಭಕ್ತಿ ಮಾಡ್ತಾರೆ. ಅಂದರೆ ಅವ್ರಿಗೆ ಯಾರು ಉಪದೇಶ ಮಾಡೇ ಇಲ್ಲಲ್ಲ. ಅಂದರೆ ಇದು ಉಪದೇಶ ಸ್ವತಃ ಇದು ಜಿನಲಿಂಗನೇ ಏನು ಮಾಡ್ತಾ ಇರ್ತದೆ. ಸ್ವತಃ ಅವರ ಲಿಂಗವನ್ನು ನೋಡಿ ಅವರೇನು ಮಾಡ್ತಾರೆ, ಶ್ರದ್ಧಾವನ್ನು ಉಳ್ಳವರಾಗ್ತಾರೆ. ಮೋಕ್ಷ ಮಾರ್ಗ ಕಥನ करते हैं. अपने शरीर के माध्यम से जो बिना बोले ही मोक्ष मार्ग कथन कर रही है, ऐसे ही वीतराग मुनिराज होते. ಹೇಳದೇನೆ ಶರೀರ ಆಗ್ತದೆ, ಉಪದೇಶವನ್ನು ಮಾಡ್ತಾ ಇರ್ತೀವಿ. ಮೋಕ್ಷ ಮಾರ್ಗ अपने दोषों को पहले ನೋಟ್ करता है. ಮೋಕ್ಷ ಮಾರ್ಗದಲ್ಲಿ ಇರುವಂಥವರು ಏನಾಗ್ತಾರೆ, ತಮ್ಮ ದೋಷಗಳನ್ನು ಎಲ್ಲ ಏನು ಮಾಡ್ಕೊತಾರೆ ಹೇಳ್ರಿ, ಲೀಸ್ಟ್ ಮಾಡ್ಕೊತಾರೆ. ನೋಟ್ करता है. फिर स्वयं की उनकी और भगाने के लिए 24 घंटा ಚೌಕಿದಾರಿ करता है. 24 ಗಂಟೆ ಚೌಕಿದಾರಿ ಅಂತ ಹೇಳಿದ್ರೆ, ಆ ಕಡೆಗೆಲ್ಲ MP ಕಡೆಗೆ ಹೋದರೆ ಚೌಕಿದಾರಿ ಅಂತ ಹೇಳ್ತಾರೆ. ಹೀಗೆ ಧರ್ಮಶಾಲೆಯಲ್ಲಿ ಮತ್ತು ಎಲ್ಲ ಕೆಲವು ಕ್ಷೇತ್ರದಲ್ಲಿ ಹೊರಗಡೆ ಒಂದು ಲಕಡಿ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ಚೌಕಿದಾರಿ ಮಾಡುವಂಥವ್ರು ಅಂತ ಹೇಳ್ತಾರೆ. ಅಂದರೆ 24 ಗಂಟೆ ಡ್ಯೂಟಿ ಕಾಯುವಂಥವ್ರು. ಅದೇ ರೀತಿಯಾಗಿ ಜೋ ಮೋಕ್ಷ ಮಾರ್ಗಿ ಅಪ್ನಿ ದೋಷೋಂಕು ನೋಟ್ ಕರ್ತಾನೆ. ಅಂದರೆ ತನ್ನ ದೋಷಗಳನ್ನು ಏನು ಮಾಡ್ತಾನ, ಅದನ್ನೆಲ್ಲ ಪ್ರತಿದಿನ ಪ್ರತಿಕ್ರಮಣ ಹಾಗೆ ಪ್ರಾಯಶ್ಚಿತ್ತ ಭಕ್ತಿ ಆದಿಗಳಲ್ಲಿ 3 ಟೈಮ್ ಪ್ರತಿಕ್ರಮಣ ಐತಿ. ಮುನಿಗಳಿಗೆ 3 ಟೈಮ್ ಬರ್ತದ. ಏರ್ಯಾಪತ್ ಭಕ್ತಿನೂ ಸಹ ಪ್ರತಿಕ್ರಮಣನೇ ಇದೆ. ಇನ್ನು ಬೆಳಿಗ್ಗೆ ಮತ್ತು ಸಂಜೆ ಮತ್ತು ಚತುರ್ದಶಿ ಆದಿಗಳಲ್ಲಿ ವಿಶೇಷವಾದಂತೂ ವಾರ್ಷಿಕ ಪ್ರತಿಕ್ರಮಣ ಬೇರೆ ಇರ್ತದೆ. ಇನ್ನು ವಿಶೇಷವಾಗಿ ಅದಲ್ಲದೇ ಇನ್ನು ದೋಷಗಳಾದರೆ, ವಿಶೇಷವಾದ ದೋಷಗಳಾದಾಗ ಮತ್ತು ವಿಶೇಷವಾದಂಥ ಪ್ರತಿಕ್ರಮಣಗಳು ಬೇರೆ ಪ್ರತ್ಯೇಕವಾದ ಪ್ರತಿಕ್ರಮಣ ಭಕ್ತಿಗಳನ್ನು ಹೇಳಿದ್ದಾರೆ, ಪ್ರಾಯಶ್ಚಿತ್ತಾದಿಗಳನ್ನು. ಅಂದರೆ ಅದೆಲ್ಲವನ್ನ ದೋಷಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಇನ್ನು ವಿಶೇಷವಾದಾಗ ಗುರುಗಳ ಹತ್ರ ಹೋಗಿ ವಿಶೇಷ ಒಂದು ಪ್ರಾಯಶ್ಚಿತ್ತ ತಗೊಂಡು ದೋಷಗಳನ್ನು ದೂರ ಮಾಡಿಕೊಳ್ತಾರೆ. ಹಾಗೆ ಮೋಕ್ಷ ಮಾರ್ಗ ಅಪ್ನಿ ದೋಸ್ತೋಂಕು ಪೈಲೇ ನೋಟ್ ಕರ್ತಾರೆ. ಮೋಕ್ಷ ಮಾರ್ಗ ಏನಾಗ್ತಾರೆ, ತನ್ನ ದೋಷಗಳನ್ನು ನೋಟ್ ಮಾಡ್ಕೊಳ್ತಾರೆ. ಬೆಳಿಗ್ಗೆ ಸಂಜೆ ತನಕ ಎಷ್ಟು ತಪ್ಪಾದವು, ಮನಸ್ಸಿನಿಂದ, ವಚನದಿಂದ, ಕಾಯದಿಂದ ನಾವು ಹೋಗುವಾಗ, ಮಾತಾಡುವಾಗ, ಅಥವಾ ಯಾರಿಗಾದರೂ ನಮ್ಮ ಮಾತಿನಿಂದ ದುಃಖಿಯಾದರೂ, ಅಥವಾ ನಮ್ಮಿಂದ ಏನಾದರೂ ಅಸತ್ಯವಾದಂಥ ವಚನಗಳು, ಶಾಸ್ತ್ರದ ವಿರುದ್ಧವಾದ ವಚನಗಳು ಏನಾದರೂ ನಮ್ಮ ಬಾಯಿಂದ ಹೊರಗೆ ಬಂತು, ಅಥವಾ ನಾವೇನು ಹೇಳಿದೆವು ಏನಾದರೂ ಆದರೆ ಅದಕ್ಕೆಲ್ಲ ಏನು ಮಾಡ್ತಾರೆ, ಶಾಸ್ತ್ರದಲ್ಲಿ ಜಿನವಾಣಿಯಲ್ಲಿ ಕ್ಷಮೆಯನ್ನು, ದೇವ ಶಾಸ್ತ್ರ ಗುರುಗಳಲ್ಲಿ ಕ್ಷಮೆಯನ್ನು ಯಾಚನೆ ಮಾಡ್ತಾ ಅವೆಲ್ಲವೂ ಏನಾಗಲಿ ನಿತ್ಯವಾಗಲಿ, ಸುಳ್ಳಾಗಲಿ. ಮತ್ತು ಪುನಃ ಇಂಥ ವಚನಗಳು ನಮ್ಮಿಂದ ಆಗದೇ ಇರಲಿ. ಮನಸ್ಸಿನಿಂದ, ವಚನದಿಂದ, ಕಾಯದಿಂದ, ಕೃತ ಕರಿತ ಅನುಮೋದನೆಯಿಂದ ಸಹಜವಾಗಿ ಆಗ್ತದೆ.
ಯಾಕಂತ ಹೇಳಿದರೆ ಇದು ಅನಾದಿ ಕಾಲ ಸಂಸ್ಕಾರ ಐತಿ ಆತ್ಮದೊಂದಿಗೆ. ನಾ ಈ ಬೌದ್ಧ ಸಾಧನ ಮಾಡಕತ್ತಿದ್ವಿ, ಹಿಂದೇನು ಮಾಡಿಲ್ಲ ಸಾಧನ. ಆದರೆ ಹಿಂದೆಲ್ಲ ಮಾಡಿದ ಸಾಧನ ಮೋಹದ ಸಾಧನನೇ ಮಾಡಿತಿ ಈಗ ಆತ್ಮ. ಅದಕ್ಕೆ ಅನಾದಿ ಕಾಲ ಸಂಸ್ಕಾರ ಐತಿ. ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಎಲ್ಲಾದರೂ ಕಿಂಚಿತ ದೋಷಗಳು ಆಗ್ತೈತಿ. ಅದಕ್ಕಾಗಿಯೇ ಆಚಾರ್ಯ ಭಗವಂತರು ಪ್ರಾಯಶ್ಚಿತ್ತ ಆದಿಗಳ ಪ್ರತಿಕ್ರಮಣ ಆದಿಗಳನ್ನು ಹೇಳಿದ್ದಾರೆ. ಅದಕ್ಕಾಗಿ ನೋಟ್ ಮಾಡ್ಕೊಂತ ದೋಷಗಳನ್ನು ದೂರ ಮಾಡ್ಕೊಂತ ಮೋಕ್ಷ ಮಾರ್ಗ ನೋಟ್ करते ಹಾಗೇನೆ चलना है ಮತ್ತು उसको भगाने के लिए ಅದಕ್ಕೆ ದೂರ ಮಾಡಲಿಕ್ಕಾಗಿ 24 ಗಂಟೆ ಚೌಕಿದಾರಿ ಮಾಡುವಂಥದ್ದು. ಅಂದರೆ ಎಲ್ಲ ಕಾಯ್ತಾ ಇರುವಂಥದ್ದು, ಮುಂದೆ ಇಂಥ ದೋಷಗಳು ಆಗದೇ ಇದ್ದ ಹಾಗೆ चौकीदारी करना है। पथ एक है और मार्ग एक ही है। जो समझने पथ एक है, मार्ग एक ही है। जो सामने चलना है वहाँ मुक्ति का पथ चलता है। पर जो निस्वार्थ चलता है वहाँ संसार का पथ चलाता है। पथ एक ही है, मार्ग एक ही है। जो सामने चलता है वहाँ मुक्ति का पथ चलाता है। ಅಂದರೆ ಮಾರ್ಗ ಏನಿದೆ, ಮಾರ್ಗ ಪಥ ಒಂದೇ ಇದೆ. ಪಥ ಏನಿದೆ, ಅನಾದಿ ಕಾಲದಿಂದಲೂ ಸಹ ಒಂದೇ ಪಥ ಇದೆ. ಮತ್ತು ಪಥ ಅಂದ್ರೆ ಮಾರ್ಗ, ಪಥ ಅಂದ್ರೆ ಏನು ಹೇಳ್ರಿ, ಮಾರ್ಗ ಮತ್ತು पथ मार्ग एक ही है। जो सामने चलता है, ಯಾರು ಅದರಲ್ಲಿ ಹೋಗ್ತಾ ಇರ್ತಾರೆ ಆ ಮಾರ್ಗದಲ್ಲಿ, ವಹಾ ಮುಕ್ತಿ ಕಾ ಪಥ ಚಲಾತಾ है। ಯಾವ ಆ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ ಅವರು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ತಾರೆ. ಅನಾದಿ ಕಾಲದಿಂದಲೂ ಒಂದೇ ಮಾರ್ಗ ಐತಿ, ಒಂದೇ ಪದ ಐತಿ. ಮುಂದಾದರೂ ಯಾರಾದರೂ ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಇದೇ ಮಾರ್ಗದಲ್ಲೇ ಹೋಗಬೇಕು. ಜಿನೇಂದ್ರ ಭಗವಂತರು ಹೋದಂಥ ಮಾರ್ಗ, ಜಿನೇಂದ್ರ ಭಗವಂತರು ಧಾರಣೆ ಮಾಡಿದಂಥ ಧರ್ಮ, ಇದೇ ಮಾರ್ಗಲ್ಲದೆ ಅನ್ಯತಾ ಇಲ್ಲ. ಅವರು ಜೋ ನಿಸ್ವಾರ್ಥ ಮೇ ಚಲ್ತಾ ಹೈ ಅಂದರೆ ಯಾರು ಇದರಿಂದ ದೂರವಾಗಿ स्वार्थ मार्गದಲ್ಲಿ ಹೋಗ್ತಾರೆ, स्वार्थ में चलता है वहाँ संसार का पथ चलाता है। ತಮ್ಮ ಸ್ವಾರ್ಥದಿಂದ ಹಾಗೆ ಅನ್ಯ ಮಾರ್ಗದಲ್ಲಿ ಹೋಗ್ತಾರೆ, ಅವರು ಸಂಸಾರದ ಮಾರ್ಗವನ್ನು ಏನು ಮಾಡ್ಕೊತಾರೆ, ವೃದ್ಧಿ ಮಾಡ್ಕೊತಾರೆ. ಮೋಕ್ಷ ಪಥವನ್ನು ಬಿಟ್ಟು ಅನ್ಯ ಮಾರ್ಗದಲ್ಲಿ ಯಾರು ಹೋಗುವಂಥವರು ಸಂಸಾರದ ವೃದ್ಧಿಯನ್ನು ಮಾಡಿಕೊಳ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ. ಇದೇ ರೀತಿಯಾಗಿ ದಿವ್ಯವಾಣಿಯಲ್ಲಿ ಬಹಳ ಸುಂದರವಾಗಿ ಆಚಾರ್ಯರು ಹೇಳಿದ್ದಾರೆ. ಇದನ್ನು ಕನ್ನಡದಲ್ಲಿ ಈಗ ಆಗ್ತಾ ಇದೆ. ಕನ್ನಡದಲ್ಲಾದರೆ ಇದು ಎಲ್ಲರಿಗೂ ಸಹ ತುಂಬ ಅನುಕೂಲವಾಗ್ತದೆ. ಹಾಗೆ ತಾವೆಲ್ಲರೂ ಸಹ ಆರೋಗ್ಯರಿಯಲ್ಲಿ ನಿತ್ಯ ಅಭಿಷೇಕ ಪೂಜೆಯನ್ನು ಮಾಡ್ತಾ ಇದ್ದೀರಿ. ಯಾರ್ಯಾರು ಮಾಡ್ತಾ ಇದ್ದೀರಿ ಪ್ರತಿದಿನ ಮಾಡಬೇಕು. ಮತ್ತು ಯಾರ್ಯಾರು ಮಾಡಲಿಕ್ಕೆ ಬರೋಲ್ಲ ಅವರನ್ನು ಸಹ ಕರ್ಕೊಬಂದು ಕರೆತಂದು ಅಭಿಷೇಕ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಯಾರ್ಯಾರು ಕರ್ಕೊಂಡು ಬರ್ತೀರಿ ಅವರಿಗೂ ಸಹ ಚಟ್ಟಾಯಿಸ್ತಾ ಪುಣ್ಯ ಸಿಗ್ತದೆ. ಅನುಮೋದನೆಯನ್ನು ಮಾಡುವುದರಿಂದ ಸಕಲ್ಯಾಣದೊಂದಿಗೆ ಪರಜೀವಿಗಳ ಕಲ್ಯಾಣವಾಗಲಿರುವಂಥ ಭಾವವನ್ನು ಭಾವಿಸಬೇಕು. ಅವ್ರ ಭಾವನೆ ಆಗದೇ ಇದೆ. ಭಾವನೆಯನ್ನು ಮಾಡುವುದರಿಂದ
ಮಾಡುವಂಥವ್ರದಂತೂ ಕಲ್ಯಾಣ ನಿಶ್ಚಿತವಾಗಿ ಆಗ್ತದೆ. ಅಹಿಂಸಾ ಪರಮೋ ಧರ್ಮಕಿ ಪ್ರಭು ದೇವ